ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ದೇವರಾಗಿರುವ ಕರ್ತನು ನಮಗೆ ಕೊಟ್ಟಂಥ ಸಂದರ್ಭಕ್ಕಾಗಿ ಸ್ತೋತ್ರ. ನಾವು ಕೂಡಿ ಬಂದು ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮ ನಾಮವನ್ನು ಹೊಗಳುವಂತೆ, ಎಲ್ಲ ವಿಧದಲ್ಲೂ ಕೂಡ ನಿಮ್ಮ ನಾಮವನ್ನು ಘನಪಡಿಸುವಂತೆ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಈಗ ನೀವು ನಮ್ಮೊಂದಿಗೆ ಮಾತನಾಡುವಂಥ ಸಮಯ, ನಮ್ಮನ್ನು ಸಂಧಿಸುವಂತಹ ಸಮಯ. ಬಂದಿರುವಂಥ ಪ್ರತಿಯೊಬ್ಬೊಬ್ಬರ ಸಂಗಡ ನೀವೇ ಮಾತನಾಡಿರಿ, ನಮ್ಮನ್ನು ಸಂಧಿಸಿರಿ, ನಿಮ್ಮ ವಾಕ್ಯವನ್ನು ಕಳುಹಿಸಿರಿ. ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ. ಹಲ್ಲೆಲೂಯ. ಆದಿಕಾಂಡ 1ನೇ ಅಧ್ಯಾಯ 28ನೇ ವಾಕ್ಯ. ದೇವರು ಅವರನ್ನು ಆಶೀರ್ವದಿಸಿ, ನೀವು ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ದೇವರ ಯೋಜನೆ ಏನೆಂಬುದಾಗಿ ನಾವು ನೋಡುತ್ತೇವೆ. ಕರ್ತನು ಮನುಷ್ಯರನ್ನು, ಭೂಮಿಯನ್ನು ಉಂಟು ಮಾಡುವುದಕ್ಕೆ ದೇವರಿಗೆ ಒಂದು ಯೋಜನೆ ಇದೆ. ಯಾವುದನ್ನು ಕೂಡ ದೇವರು ಯೋಜನೆ ಇಲ್ಲದೆ ಮಾಡುವುದಿಲ್ಲ. ನಮಗೂ ಕೂಡ ಒಂದು ಯೋಜನೆ ಇರುತ್ತದೆ. ಆ ರೀತಿ ಯಾವುದೇ ಕಾರಣವಿಲ್ಲದೆ ನಾವು ಒಂದು ಕೆಲಸ ಮಾಡಿದ್ರೆ ಅದು ವ್ಯರ್ಥವಾಗಿ ಹೋಗುತ್ತದೆ. ಅದಕ್ಕೆ ಹೆಸರೇನು? ವ್ಯರ್ಥವಾದದ್ದು. ದಾವೀದನು ಈಗ ತನ್ನ ಅಣ್ಣಂದಿರನ್ನು ನೋಡುವುದಕ್ಕೆ ಬರುತ್ತಾರೆ. ಅವರು ಬಂದಾಗ ಅವರು ಕೇಳುತ್ತಾರೆ, ನಾನು ಬಂದದಕ್ಕೆ ಉದ್ದೇಶವಿಲ್ಲವೋ? ನಾನು ಸುಮ್ಮನೆ ಬಂದೆ, ಆ ರೀತಿ ಹೇಳುತ್ತಾರೆ. ಹಾಗಾದ್ರೆ ಬಂದದಕ್ಕೆ, ಎಲ್ಲ ಕಾರ್ಯವನ್ನು ಮಾಡುವುದಕ್ಕೆ ದೇವರ ಯೋಜನೆ ಇದೆ, ಒಂದು ಕಾರಣ ಇದೆ. ಆ ರೀತಿಯಾಗಿರುವಾಗ ದೇವರು ಮನುಷ್ಯನನ್ನು ಉಂಟು ಮಾಡಿ, ಆ ಒಂದು ಟೋಟಲ್ ಪ್ಲಾನ್. ಹಾಗಾದರೆ ಮನುಷ್ಯನು ದೊರೆತನ ಮಾಡಬೇಕೆನ್ನುವಂಥದ್ದೇ ದೇವರ ಯೋಜನೆ. ಈ ಭೂಮಿಯನ್ನು ಮನುಷ್ಯನು ಸಂಪೂರ್ಣವಾಗಿ ವಶಪಡಿಸಿಕೊಂಡು ದೊರೆತನ ಮಾಡಬೇಕು ಎಂದು ಅರ್ಥ. ಆದರೆ ಅವನು ಅದನ್ನು ಯಾಕೆ ಮಾಡಬೇಕು, ಯಾತಕ್ಕಾಗಿ ಮಾಡಬೇಕು ಅಂದರೆ, ಅದನ್ನು ದಾಟಿ ಕರ್ತನಿಗೆ ಬೇರೆ ಇನ್ನೊಂದು ಇದೆ. ಅಂದರೆ ದೇವರು ಪರಲೋಕದಲ್ಲಿ ತನ್ನ ಕೆಳಗೆ 2ನೇ ಆಕಾಶದಲ್ಲಿ, ನಿಮ್ಮೆಲ್ಲರಿಗೂ ಗೊತ್ತು, ಲೂಸಿಫರನನ್ನು ದೇವರಲ್ಲಿ ಇಡುತ್ತಾರೆ. HKL 28:12 ಅದರ ಕುರಿತು ಬರೆಯಲ್ಪಟ್ಟಿದೆ. ಆಮೇಲೆ ಅವನಲ್ಲಿ ಒಂದು ಆಲೋಚನೆ ಬರುತ್ತದೆ, ನಾನು ಕರ್ತನಿಗೂ ಮೇಲೆ ಹೋಗಬೇಕು ಎಂಬುದಾಗಿ. ಅವನು ತಳ್ಳಲ್ಪಡುತ್ತಾನೆ, ಅವನೊಂದಿಗೆ ಅವನ ದೂತರುಗಳು ತಳ್ಳಲ್ಪಡುತ್ತಾರೆ. ಕರ್ತನು ಈಗ ಏನು ಮಾಡುತ್ತಾರೆ ಅಂದರೆ, ಆ ಒಂದು ಸ್ಥಾನಕ್ಕೆ, ಲೂಸಿಫರನು ತಳ್ಳಲ್ಪಟ್ಟಂಥ ಸ್ಥಾನಕ್ಕೆ ಇನ್ನೊಬ್ಬರನ್ನು ರೂಪಿಸಿ ದೇವರು ಅಲ್ಲಿ ಕರೆತರಬೇಕು. ದೇವರು ಈಗ ಏನು ಮಾಡುತ್ತಾರೆ ಅಂದರೆ, ದೇವದೂತರಿಗಿಂತ ಚಿಕ್ಕವರನ್ನಾಗಿ ಆದಾಮನನ್ನು ಉಂಟು ಮಾಡುತ್ತಾರೆ. ಆಮೇಲೆ ಹೇಳುತ್ತಾರೆ, ಬಹುಸಂತಾನವುಳ್ಳವರಾಗಿ ಭೂಮಿಯನ್ನು ತುಂಬಿಕೊಳ್ಳಿರಿ. ಈ ಒಂದು ಎಣಿಕೆನೆ ಕೆಳಗೆ ಬಿದ್ದ ದೂತರ ಎಣಿಕೆ. ಆ ಒಂದು ಸ್ಥಳದಲ್ಲಿ ಇವರನ್ನು ಹೋಗಿ ಇರಿಸಬೇಕಾದ್ರೆ ದೇವರ ಪ್ಲಾನ್. ಸೊ ಇದು ಒಂದು ಟೆಂಪರರಿ ಪ್ಲಾನ್. ಆದರೆ ಈ ಒಂದು ಪ್ಲಾನ್ ಅಲ್ಲಿ ದೇವರ ಯೋಜನೆ ಏನೆಂಬುದಾಗಿ ನೋಡುವುದಾದರೆ, ಅದರ ಕಾನ್ಸೆಪ್ಟ್ ಏನಂದ್ರೆ, ವಶಪಡಿಸಿಕೊಂಡು ದೊರೆತನ ಮಾಡಿರಿ. ದೊರೆತನ ಮಾಡುವುದು ಅಂದರೆ ಏನು? ಸಾಮಾನ್ಯವಾಗಿ ನಾವು ದೊರೆತನ ಮಾಡುವುದು ಅಂದರೆ, ನಮ್ಮ ಪ್ರಕಾರವಾಗಿ ಈಗ ಒಬ್ಬ ಮುಖ್ಯಮಂತ್ರಿ ಇದ್ದಾರಂದ್ರೆ ಅವರು ರಾಜ್ಯವನ್ನು 5 ವರ್ಷ ಆಳ್ವಿಕೆ ಮಾಡುತ್ತಾರೆ. ಒಬ್ಬ ಪ್ರಧಾನಿ ಇದ್ದಾರೆ ಅಂದ್ರೆ 5 ವರ್ಷ ದೇಶವನ್ನು ಆಳ್ವಿಕೆ ಮಾಡುತ್ತಾರೆ. ಈ ರೀತಿಯಾಗಿ ಆಳ್ವಿಕೆ ಮಾಡುವಂಥದ್ದು. ಇದು ಮಾತ್ರವಲ್ಲ, ಇದನ್ನು ಹೊರತುಪಡಿಸಿ ನಮಗೆ ಗೊತ್ತಿರುವಂತಹ ಆಳ್ವಿಕೆ ಇದೆ. ಉದಾಹರಣೆಗೆ, ಒಂದು ಫ್ಯಾಕ್ಟರಿ ಅಥವಾ ಆರ್ಗನೈಸೇಷನ್ ಇದೆ, ಅದನ್ನು ಒಬ್ರು ಏನ್ ಮಾಡುತ್ತಾರೆ? ನಡೆಸುತ್ತಾರೆ. ಅವರ ಕಂಟ್ರೋಲ್ ಅಲ್ಲಿ ಅದು ಇದೆ. ಕುಟುಂಬ ಒಬ್ಬರಿಗೆ ಇದೆ, ಆ ಕುಟುಂಬನ ಅವ್ರು ಏನ್ ಮಾಡುತ್ತಾರೆ? ಅವರೇ ನಡೆಸುತ್ತಾರೆ, ಆಳ್ವಿಕೆ ಮಾಡುತ್ತಾರೆ. ಈ ರೀತಿಯಾಗಿ ಆಳ್ವಿಕೆ ಮಾಡುವುದರಲ್ಲಿ ಅನೇಕ ಡಿಫರೆನ್ಸ್ ಇದೆ. ಆದರೆ ದೇವರು ಇಲ್ಲಿ ಆಳ್ವಿಕೆ ಅಂತ ಹೇಳುತ್ತಿರುವುದೇನು ಅಂದರೆ, ದೇವರು ಹೇಳುತ್ತಿರುವಂತ ಆಳ್ವಿಕೆ ಅಂದರೆ ಏನು? ಅದಕ್ಕೋಸ್ಕರವಾಗಿ ದೇವರು ನಮ್ಮೆಲ್ಲರನ್ನು ಕೂಡ ಉಂಟು ಮಾಡಿದಂತ ಪ್ಯಾಟರ್ನೇ ಅದು. ಕರ್ತನು ನಮ್ಮನ್ನು ಉಂಟು ಮಾಡಿದರ ಉದ್ದೇಶವೇ ಅದು. ಆದರೆ ಈ ಆಳ್ವಿಕೆ ಅಂದರೆ ಏನೆಂಬುದಾಗಿ ಅದರ ಅರ್ಥವನ್ನು ತಿಳಿದುಕೊಳ್ಳಬೇಕು. ಈಗ ಓದಿರಿ, ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯ 5ನೇ ವಾಕ್ಯ 6ನೇ ವಾಕ್ಯ ಓದಿರಿ. ನಮ್ಮನ್ನು ಪ್ರೀತಿಸುವವನು, ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವಾತನಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಹಾಗಾದರೆ ದೇವರು ನಿಮ್ಮನ್ನು ನನ್ನನ್ನು ಉಂಟು ಮಾಡುವಾಗ ಯಾರನ್ನಾಗಿ ಉಂಟು ಮಾಡಿದ್ದಾರೆ? ಅರಸರನ್ನಾಗಿಯೂ ಯಾಜಕರನ್ನಾಗಿ. ಹಾಗಾದರೆ ಈ ಅರಸನಾಗಿ ಯಾಜಕರನ್ನಾಗಿ ಮಾಡಿದಂಥ ನಮಗೆ ಕರ್ತನು ಕೊಟ್ಟಿರುವಂತಹ ಈ ಆಳ್ವಿಕೆ ಎಂದರೆ ಏನು? ಅದೇ ಮುಂದಿನ ಪ್ರಶ್ನೆ. ನೀವು ನಾನು ಈಗ ಸಭೆಗೆ ಯಾವ ರೀತಿಯಾಗಿ ಕರೆಯಲ್ಪಟ್ಟಿದ್ದೇವೆ? ಅರಸರಾಗಿ, ಯಾಜಕರಾಗಿ. ಆದರೆ ಇದರಲ್ಲಿ ಒಂದು ಗುಂಪು ಅರಸನು ಎನ್ನುವಂಥದ್ದನ್ನು ಮಾತ್ರ ತೆಗೆದುಕೊಳ್ಳುತ್ತಾರೆ. ಆದರೆ ಅದು ಯಾವ ರಾಜ್ಯ, ಯಾವುದಕ್ಕೆ ಸಂಬಂಧಪಟ್ಟದ್ದು, ಯಾವ ರೀತಿಯಾಗಿ ಆಳ್ವಿಕೆ ಮಾಡಬೇಕು? ಅದೇ ಈಗ ಪ್ರಶ್ನೆ. ಈಗ ಇದೇ ಅರಸನನ್ನಾಗಿ, ಯಾಜಕರನ್ನಾಗಿ ಕರೆದಿದ್ದಾರೆ ಎನ್ನುವುದಕ್ಕೆ ಇನ್ನೊಂದು ವಾಕ್ಯದ ರೆಫರೆನ್ಸ್ ಕೂಡ ಇದೆ. ಓದಿರಿ, ಪ್ರಕಟಣೆಯ ಪುಸ್ತಕ 5ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದಿರಿ. ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಿ, ಅವರು ಭೂಮಿಯ ಮೇಲೆ ಆಳುವರು ಎಂದು ಹೇಳಿದರು. ಆದರೆ ಇವರು ಹೇಳುತ್ತಿರುವಂಥ ಜನರು ಎಲ್ಲಿದ್ದಾರೆ ಅಂದರೆ, ಪರಲೋಕದಲ್ಲಿ ಸಿಂಹಾಸನದ ಮುಂದೆ ಇದ್ದಾರೆ. 5ನೇ ಅಧ್ಯಾಯದಲ್ಲಿ ದೀರ್ಘಾಯುಷ್ಯುಳ್ಳವರು ಸಿಂಹಾಸನದ ಮುಂದೆ ನಿಂತಿದ್ದಾರೆ. ನಿಂತಿರುವಾಗ ಅವರ ಕೈಯಲ್ಲಿ ಒಂದು ಪುಸ್ತಕ ಇದೆ. 4 ಜೀವಿಗಳು, 24 ಮಂದಿ ಹಿರಿಯರು, ಅವರೇ ಇದನ್ನು ಹೇಳುತ್ತಾರೆ. ನೀವು ಅದೇ ಪ್ರಕಟಣೆ 5ನೇ ಅಧ್ಯಾಯ ಓದುವುದಾದರೆ, ಆ ಸ್ಥಳಗಳಲ್ಲಿ ನೋಡುವುದಾದರೆ, ಈ ಮಾತನ್ನು ಹೇಳುವಂಥವ್ರು ಯಾರೆಂಬುದಾಗಿ ನೋಡುವುದಾದರೆ, 4 ಜೀವಿಗಳು, 24 ಮಂದಿ ಹಿರಿಯರು. 8ನೇ ವಾಕ್ಯವನ್ನು ಓದಿರಿ.
ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ ಚಿನ್ನದ ಧೂಪಾರತಿಗಳು ಇದ್ದವು. 9ನೇ ವಾಕ್ಯ. ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು, ಇವರೇ ಆ ಮಾತನ್ನು ಹೇಳುತ್ತಾರೆ, ನಮ್ಮನ್ನು ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿ ಆರಿಸಿಕೊಂಡಿರುವುದರಿಂದ ನಾವು ಭೂಮಿಯನ್ನು ಆಳುವೆವು. ಭೂಮಿಯಲ್ಲಿ ಆಳ್ವಿಕೆ ಮಾಡುವಂತಹ ಇವರು, ಆದರೆ ಇವರು ಎಲ್ಲಿಂದ ಈ ಮಾತನ್ನು ಹೇಳುತ್ತಾ ಇದ್ದಾರೆ ಅಂದರೆ ಪರಲೋಕದಲ್ಲಿ ಸಿಂಹಾಸನದ ಮುಂದೆ ನಿಂತು ಹೇಳುತ್ತಿದ್ದಾರೆ. ಈಗ ನಮ್ಮ ಕುರಿತಾಗಿ ವಾಕ್ಯ ಹೇಳುತ್ತದೆ, ಪ್ರಕಟಣೆ ಪುಸ್ತಕ 1:6 ತಂದೆಯಾದ ದೇವರ ಮುಂದೆ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿ ನೇಮಿಸಿದ್ದಾರೆ, ಕರ್ತನು ಆರಿಸಿಕೊಂಡಿದ್ದಾರೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಹಾಗಾದರೆ ನೀವು ನಾನೇ ಆ ಗುಂಪು, ನಮ್ಮ ಹಾಗೆ ಇರುವಂತಹ ಒಂದು ಗುರುತು ಅಲ್ಲಿ ಇದೆ. 24 ಮಂದಿ ಹಿರಿಯರು, ಅರಸರು, ಯಾಜಕರಾಗಿ. ಆದರೆ ನಿಮ್ಮನ್ನು ನನ್ನನ್ನು ದೇವರು ತಂದಂಥದ್ದು ಭೂಮಿಯಲ್ಲಿ ಆಳ್ವಿಕೆ ಮಾಡುವುದಕ್ಕಾಗಿ. ಆದರೆ ಈ ಆಡಳಿತ ಎನ್ನುವಂಥದ್ದು ಏನು, ಅದು ಹೇಗೆ ಇರುತ್ತದೆ? ಉದಾಹರಣೆಗೆ, ನೀವು ಭೂಮಿಯಲ್ಲಿ ಆಳ್ವಿಕೆ ಮಾಡುವಾಗ ಇಂಡಿಯಾದಲ್ಲಿ ಆಳ್ವಿಕೆ ಮಾಡುವುದಾದರೆ ಅದಕ್ಕೆ ಹೆಸರು ಡೆಮಾಕ್ರಸಿ. ಅರ್ಥ ಆಗ್ತಿದೆಯಾ? ಅದು ಡೆಮಾಕ್ರಸಿ. ಅದೇ ನಾರ್ತ್ ಕೊರಿಯಾದಿಂದ ಮಾಡಿದ್ರೆ ಅದಕ್ಕೆ ಹೆಸರೇನು? ಸರ್ವಾಧಿಕಾರ. ಇದೇ ಸೌದಿ ಅರೇಬಿಯಾದಿಂದ ಮಾಡಿದ್ರೆ ಅದಕ್ಕೆ ಹೆಸರೇನು? ರಾಜ್ಯಭಾರ, ಅರಸರು ಮಾಡುವಂಥದ್ದು. ಒಬ್ಬೊಬ್ಬರು ಕೂಡ ಆಡಳಿತ ಮಾಡುವುದರಲ್ಲಿ ಒಂದೊಂದು ಡಿಫ್ರೆನ್ಸ್ ಇದೆ. ನಾವೀಗ ಏನಂತ ಪ್ರಾರ್ಥನೆ ಮಾಡುತ್ತೇವೆ ಅಂದರೆ, ನಿಮ್ಮ ರಾಜ್ಯವು ಬರಲಿ. ಹಾಗೆ ತಾನೇ ಪ್ರಾರ್ಥನೆ ಮಾಡುತ್ತೇವೆ. ನಾವು ಹೇಗೆ ಪ್ರಾರ್ಥಿಸುತ್ತೇವೆ? ನಿಮ್ಮ ರಾಜ್ಯವು ಬರಲಿ. ನಾವು ಈ ಒಂದು ರಾಜ್ಯವೋ ಈ ಲೋಕದಲ್ಲಿರುವಂಥ ರಾಜ್ಯಗಳ ಕುರಿತಾಗಿ ಚಿಂತಿಸುವಂಥವರು ಅಲ್ಲ. ಅದು ತಾನಾಗಿ ನಡೆಯುತ್ತದೆ. ಯಾಕಂದ್ರೆ ಅವರೇ ರಾಜರುಗಳನ್ನು ತಳ್ಳಿ ರಾಜರುಗಳನ್ನು ಏರ್ಪಡಿಸುವಂಥವ್ರು. ಹಾಗೆ ತಾನೇ ಇದೆ. ಹಾಗಾದ್ರೆ ಆ ರಾಜರನ್ನು ತಳ್ಳಿ ರಾಜರನ್ನು ಏರ್ಪಡಿಸುವವರು ಆ ಕೆಲಸವ್ರು ನೋಡ್ಕೊಳ್ತಾರೆ. ನೀವೀಗ ನೋಡಿರಿ, ಆಂಗ್ಲದವರ ಸಾಮ್ರಾಜ್ಯ ಲೋಕಾದ್ಯಂತ ಇತ್ತು. ಆಂಗ್ಲದವರು ಲೋಕಾದ್ಯಂತ ಆಳುತ್ತಿದ್ದರು. ಅವರ ಸಾಮ್ರಾಜ್ಯ ಇಲ್ಲೂ ಇತ್ತು. ಎಲ್ಲಿತ್ತು? ಇಂಡಿಯಾದಲ್ಲೂ ಇತ್ತು. ಆದರೆ ಅವರ ಹೆಡ್ ಕ್ವಾರ್ಟರ್ಸ್ ಎಲ್ಲಿತ್ತು? ಇಂಗ್ಲೆಂಡಲ್ಲಿದೆ. ಅರ್ಥವಾಗ್ತಿದೆಯಾ ನಿಮಗೆ? ಅವರ ಹೆಡ್ ಕ್ವಾರ್ಟರ್ಸ್ ಇಂಗ್ಲೆಂಡಲ್ಲಿದೆ. ಆದರೆ ಈಗ ಅವರ ಸಾಮ್ರಾಜ್ಯ ಇಲ್ಲಿದೆಯಾ? ಇಲ್ಲ. ಆದರೆ ಇಂಗ್ಲೆಂಡಲ್ಲಿದೆಯಾ? ಇದೆ. ಅದು ಅವರ ದೇಶ, ಅಲ್ಲಿ ಅದು ಇರುತ್ತದೆ. ಅಲ್ಲಿಂದ ಅವರ ಸಾಮ್ರಾಜ್ಯ ಲೋಕಾದ್ಯಂತ ಏನಾಯಿತು? ವಿಸ್ತಾರವಾಯಿತು. ಈಗ ಪರಲೋಕದಲ್ಲಿರುವಂಥ ಸಾಮ್ರಾಜ್ಯ ಅಂಡ ಸರಾಸರದ ಮೇಲೂ ಕೂಡ ಇತ್ತು. ಒಂದು ದಿನ ಈ ಸಾಮ್ರಾಜ್ಯದ ಅಧಿಕಾರವು ಸೈತಾನನ ಕೈಗೆ ಹೋಯಿತು. ಯಾರ ಮೂಲಕವಾಗಿ? ಆದಾಮನ ಮೂಲಕವಾಗಿ. ಭೂಮಿಯನ್ನು ಆಳ್ವಿಕೆ ಮಾಡುವುದಕ್ಕಾಗಿ ಒಬ್ಬರನ್ನು ಇಟ್ಟರು. ನೋಡಪ್ಪ, ಈ ಭೂಮಿಯನ್ನು ನೀನು ನೋಡಿಕೋ. ಸರ್ವ ಸೃಷ್ಟಿಗೂ ಒಬ್ಬನನ್ನು ಇಟ್ಟಿದ್ದ. ಯಾರು? ಸೈತಾನನು. ಮಧ್ಯಸ್ಥನಾಗಿ ಅವನೇ ಇದ್ದ. ಉದಯ ಸೂಚಕ ನಕ್ಷತ್ರವಾಗಿ ಇದ್ದ. ಅವನು ಒಂದು ದಿನ ತಪ್ಪು ಮಾಡ್ದ. ಆದ್ರಿಂದ ನಾನು ಏನ್ ಮಾಡಿದೆ? ಕೆಳಗೆ ತಳೆದೆ. ಈಗ ನಾನು ಏನ್ ಮಾಡ್ತಾ ಇದ್ದೇನೆ? ಆ ಪೋಸ್ಟಿಂಗ್ ಅಲ್ಲಿ ನಿನ್ನನ್ನು ಇಡುತ್ತಾ ಇದ್ದೇನೆ. ನೀನು ಆಳ್ವಿಕೆ ಮಾಡು, ಅದನ್ನು ನೋಡಿಕೋ ಎಂಬುದಾಗಿ ಕೊಡುತ್ತಾರೆ. ಆದ್ರೆ ಅವನು ಕೂಡ ಬಿದ್ದ ನಂತರ ಕರ್ತನು ಈಗ ಏನ್ ಮಾಡಿದ್ದಾರೆ? ನಿಮ್ಮನ್ನು ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ನಿಮ್ಮನ್ನು ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ, ಅರಸರನ್ನಾಗಿ, ಯಾಜಕರನ್ನಾಗಿ. ಈಗ ನೀವು ನಾನು ಯಾವ ರೀತಿಯಾಗಿ ಆಳ್ವಿಕೆ ಮಾಡಬೇಕು? ಈ ಭೂ ಸಂಬಂಧವಾಗಿರುವಂತ ಈ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಆಳ್ವಿಕೆ ಮಾಡಬೇಕಾ, ಅಥವಾ ಪರಲೋಕದ ಮಾಡಲಲ್ಲಿ ಆಳ್ವಿಕೆ ಮಾಡಬೇಕಾ? ನಾನು ಕೇಳುವುದು ಅರ್ಥವಾಗ್ತಿದ್ಯಾ? ಇಂಗ್ಲೆಂಡ್ನಿಂದ ಒಬ್ಬ ದೊರೆಯನ್ನು ಕಳಿಸಿ ಇಲ್ಲಿ ಆಳ್ವಿಕೆ ಮಾಡೋದಕ್ಕೆ ಹೇಳಿದ್ರೆ, ಇಂಡಿಯಾದ ಕಾನೂನು ಪ್ರಕಾರ ಇಂಗ್ಲೆಂಡ್ ಇಲ್ಲಿ ಆಳ್ವಿಕೆ ಮಾಡೋದಕ್ಕಾಗಲ್ಲ. ಇಂಗ್ಲೆಂಡಿನ ಕಾನೂನು ಪ್ರಕಾರವಾಗಿ ಆಳ್ವಿಕೆ ಮಾಡೋಕ್ಕಾಗೋದು. ಈಗ ಅರ್ಥವಾಯ್ತಾ ನಿಮಗೆ? ಹಾಗಾದ್ರೆ ಪರಲೋಕದ ಅರಸರಾಗಿ, ಯಾಜಕರಾಗಿ ನಾವಿದ್ದೇವೆ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಅಂದ್ರೆ, ಹಾಗಾದ್ರೆ ನಮ್ಮ ರಾಜ್ಯ ಎಂತಹ ರಾಜ್ಯವಾಗಿರಬೇಕು? ಪರಲೋಕದ ರಾಜ್ಯವಾಗಿರಬೇಕು. ಆದರೆ ಇಲ್ಲಿ ಎಲ್ಲಿ ಡಿಫ್ರೆನ್ಸ್ ಬರುತ್ತದೆ ಅಂತ ಕೇಳುವುದಾದರೆ, ಮತ್ತಾಯ 4ನೇ ಅಧ್ಯಾಯದಲ್ಲಿ ಈಗ ನಿಮಗೆ ಅದರ ಕುರಿತಾಗಿ ಗೊತ್ತು. ಯೇಸು ಕ್ರಿಸ್ತನನ್ನು ಒಂದು ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಭೂಮಿಯ ಎಲ್ಲಾ ರಾಜ್ಯಗಳನ್ನು, ಅದರ ವೈಭವಗಳನ್ನು ಎಲ್ಲವನ್ನು ಕೂಡ ಅವನು ತೋರಿಸುತ್ತಾನೆ. ಹಾಗೆ ತಾನೇ ಇದೆ, ಎಲ್ಲವನ್ನು ಕೂಡ ಅವನು ತೋರಿಸುತ್ತಾನೆ. ಆ ರೀತಿ ತೋರಿಸಿ ನಾನು ಇವೆಲ್ಲವನ್ನು ಕೂಡ ನಿನಗೆ ಕೊಡುತ್ತೇನೆ ಅಂತ ಹೇಳುತ್ತಾನೆ. ಯೇಸು ಕ್ರಿಸ್ತನು ಅದಕ್ಕೆ ತೊಲಗು ಸೈತಾನನೆ ಅಂತ ಹೇಳುತ್ತಾರೆ. ಯಾಕಂದ್ರೆ ನಾನು ಈ ರಾಜ್ಯ ಸಂಬಂಧಪಟ್ಟವನು ಅಲ್ಲ, ಈ ರಾಜ್ಯವನ್ನು ಕೈವಶ ಮಾಡಿಕೊಳ್ಳುವುದಕ್ಕೂ ನಾನು ಇಲ್ಲಿ ಬಂದಿಲ್ಲ. ಯೇಸು ಕ್ರಿಸ್ತನ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಲೋಕದವರಾಗಿ ಇಲ್ಲದೆ ಇರುವುದರಿಂದ ನನ್ನ ರಾಜ್ಯವು ಈ ಒಂದು ಭೂ ಸಂಬಂಧವಾದಂತಹ ರಾಜ್ಯವಲ್ಲ ಎಂಬುದಾಗಿ ಯೇಸು ಕ್ರಿಸ್ತರು ಸ್ಪಷ್ಟವಾಗಿ ಹೇಳುತ್ತಾರೆ. ಪರಲೋಕದಲ್ಲಿ ಒಂದು ರಾಜ್ಯ ಇದೆ, ಅಲ್ಲಿ ಒಬ್ಬ ಅರಸನು ಕೂತಿದ್ದಾರೆ. ಆ ಒಂದು ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ ನಾನು ಇಲ್ಲಿ ಬಂದಿದ್ದು. ಹಾಗಾದರೆ ಆ ಪರಲೋಕ ರಾಜ್ಯದ ಮಾಡೆಲ್ ತಿಳಿದುಕೊಂಡು ಭೂಮಿಯಲ್ಲಿ ಆಳ್ವಿಕೆ ಮಾಡಬೇಕು. ನಾನು ಹೇಳುವುದು ಅರ್ಥವಾಗ್ತಿದೆಯಾ? ಇಲ್ಲ ಅಂದ್ರೆ ಏನಾಗುತ್ತದೆ ಅಂದರೆ, ಈಗ ಅನೇಕರು ಕ್ರೈಸ್ತತ್ವದಲ್ಲಿ ವಿಶ್ವಾಸಿಗಳು, ಸೇವಕರು ಕೂಡ ಅವರು ಪರಲೋಕದ ರಾಜ್ಯದ ಮಾಡೆಲನ್ನು ಇಲ್ಲಿ ಸ್ಥಾಪಿಸುವುದಕ್ಕೆ ರೆಡಿಯಾಗಿಲ್ಲ. ಭೂಮಿಯ ರಾಜ್ಯವನ್ನು ಇಲ್ಲಿ ರೆಪ್ಲಿಕೇಟ್ ಮಾಡುವುದಕ್ಕೆ ರೆಡಿಯಾಗಿದ್ದಾರೆ. ಅವರು ಯಾರ ಹೆಸರಿನಲ್ಲಿ? ಯೇಸುವಿನ ಹೆಸರಿನಲ್ಲಿ. ಯಾಕಂದ್ರೆ ಅವರು ನನ್ನ ರಾಜನನ್ನಾಗಿ ಇಟ್ಟಿದ್ದಾರೆ. ಅವರು ರಾಜನನ್ನಾಗಿ ಇಟ್ಟಿರುವಂಥದ್ದು ಲೋಕದ ಮಾಡೆಲಿನ ರಾಜನನ್ನಾಗಿ ಅಲ್ಲ, ಪರಲೋಕದ ಮಾಡೆಲಿನ ರಾಜನನ್ನಾಗಿ. ನಿಮಗೀಗ ಅರ್ಥವಾಗ್ತಿದೆಯಾ? ಹಾಗಾದ್ರೆ ಇಂಗ್ಲೆಂಡ್ನವರು ಇಲ್ಲಿ ಬಂದು ಆಳ್ವಿಕೆ ಮಾಡುವಾಗ ಅವರ ಕಾನೂನು ನಿಯಮಗಳ ಪ್ರಕಾರವಾಗಿ ಇಲ್ಲೂ ಇರುತ್ತಾರೆ.
ನೀವು ನೋಡಿದ್ದೀರಾ, ಇಂಗ್ಲೆಂಡ್ನವರು ಇಲ್ಲಿ ಬರುತ್ತಾರೆ ಎಂಬುದಾಗಿ ಇಟ್ಟುಕೊಳ್ಳಿ. ಒಂದು ಉದಾಹರಣೆಗೆ ನಾನು ಹೇಳುವುದೆಲ್ಲವೂ ಕೂಡ ಎಕ್ಸಾಂಪಲ್ಸ್ ಆಗಿದೆ. ಏನೋ ಒಂದು ದಿನ ನಮ್ಮನ್ನು ಸಂತೋಷಪಡಿಸುವುದಕ್ಕೆ ಆ ಹೆಂಗಸು ಒಂದು ದಿನ ಸೀರೆ ಹಾಕಿಕೊಂಡು ಬರ್ತಾರೆ, ಅಥವಾ ಅಧ್ಯಕ್ಷರು ಪಂಚೆ ಹಾಕಿಕೊಂಡು ಬರ್ತಾರೆ. ಯಾವಾಗಲೂ ಹಾಗೆ ಮಾಡ್ತಾರಾ? ಅವರು ಕೋಟ್ ಸೂಟಲ್ಲೇ ಬರುತ್ತಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ, ಒಂದು ದಿನ ಅವರು ನಮ್ಮ ಮಧ್ಯದಲ್ಲಿ ಆ ರೀತಿ ಬಂದು ಪಂಚೆ ಶರ್ಟ್ ಹಾಕಿಕೊಂಡು ಸೀರೆ ಹಾಕಿಕೊಂಡು ಅವರು ಹೊರದೇಶದಿಂದ ಇಲ್ಲಿಗೆ ಬರ್ತಾರೆ. ಹೊರದೇಶದಿಂದ ನಮ್ಮ ಇಂಡಿಯಾಗೆ ವಿಸಿಟ್ ಮಾಡುವಾಗ ಅವರು ನಮ್ಮ ಹತ್ರ ಆ ರೀತಿ ತೋರಿಸುತ್ತಾರೆ. ನಾವು ಅದನ್ನು ನೋಡಿದ ಕೂಡಲೇ ನೋಡಿ ನಮ್ಮ ಕಲಾಚಾರದ ಪ್ರಕಾರವಾಗಿ ಇದ್ದಾರೆ ಎಂದು. ಮರುದಿನ ಅವರು ಗೌನಲ್ಲಿ ಬರುತ್ತಾರೆ. ಅವ್ರೇನ್ ಮಾಡ್ತಾರೆ, ಕೋಟ್ ಸೂಟಲ್ಲಿ ಅವರು ಬರುತ್ತಾರೆ. ಯಾಕಂದ್ರೆ ಅವರ ರಾಜ್ಯದ ಗುರುತೆ ಅವರಲ್ಲಿ ಕಾಣಲ್ಪಡುತ್ತದೆ ಬಿಟ್ರೆ, ನಮಗೋಸ್ಕರವಾಗಿ ಏನೋ ಒಂದು ಎರಡು ಕಾರ್ಯ ಮಾಡುತ್ತಾರೆ, ಆದರೆ ಅವರು ಯಾವತ್ತೂ ಕೂಡ ಮಾರ್ಪಡುವುದಿಲ್ಲ. ಅವರು ಹೊರಗೆ ಏನೇ ಆ ಬಟ್ಟೆ ಹಾಕಿಕೊಂಡ್ರು ಕೂಡ ಒಳಗೆ ಅವರು ಬಿಳಿಯರೇ ಆಗಿರುತ್ತಾರೆ ಅಲ್ವಾ. ಅವ್ರು ಏನೇ ಶರ್ಟು ಪಂಚೆ ಹಾಕಿಕೊಂಡ್ರು ಕೂಡ ಅವರ ಒಳಗಿಂದ ಬರುವಂತದ್ದು ಏನಾಗಿರುತ್ತದೆ, ಅವರಿಗೆ ಸಂಬಂಧಪಟ್ಟದ್ದೇ ಆಗಿರುತ್ತದೆ ಬಿಟ್ರೆ ನಮಗೆ ಸಂಬಂಧಪಟ್ಟದ್ದಾಗಿರೋದಿಲ್ಲ. ಹಾಗಂದ್ರೆ ಏನರ್ಥ, ನಾನು ಈ ಭೂಮಿಯಲ್ಲಿ ಆಡಳಿತ ಮಾಡುವಂತಹ ಅರಸನಾಗಿ ಇರುತ್ತೇನೆ ಎಂಬುದಾಗಿ ದೇವರು ಆರಿಸಿಕೊಂಡ್ರು ಕೂಡ, ಅರಸರಾಗಿ ಯಾಜಕರಾಗಿ ಇದ್ದರೂ ಕೂಡ ನೀವು ನಾನು ಪರಲೋಕದ ರಾಜ್ಯವನ್ನು ಪ್ರತಿನಿಧಿಸುವುದಕ್ಕೋಸ್ಕರವಾಗಿ ಇಲ್ಲಿದ್ದೇವೆ. ಹಾಗಾದ್ರೆ ಆ ಒಂದು ಆಳ್ವಿಕೆ ಹಾಗೂ ಅಧಿಕಾರ ಸಂಪೂರ್ಣವಾಗಿ ಪರಲೋಕಕ್ಕೆ ಸಂಬಂಧಪಟ್ಟದ್ದಾಗಿರಬೇಕು. ನಾನು ಹೇಳುವುದು ಅರ್ಥವಾಗ್ತಿದೆ. ಈಗ ನೀವು ಅಮೆರಿಕಾದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ತೆಗೆದುಕೊಂಡಿದ್ದೀರಾ, ಇಲ್ಲಿ ಬರುತ್ತೀರಾ. ಅಮೆರಿಕದಲ್ಲೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಓಡಿಸ್ತಾರೆ, ಲೆಫ್ಟ್ ಹ್ಯಾಂಡ್ ಸೈಡ್ ಓಡಿಸುತ್ತಾರೆ. ಆ ಒಂದು ಡ್ರೈವಿಂಗ್ ಲೈಸೆನ್ಸ್ ಅನ್ನು ಇಲ್ಲಿ ಇಟ್ಟುಕೊಂಡು ಆ ಒಂದು ಮೆಥಡಲ್ಲೇ ನಾನು ಇಲ್ಲೂ ಕೂಡ ಓಡಿಸುತ್ತೇನೆ ಅಂದರೆ ನಿಮ್ಮನ್ನು ಒಳಗಾಕ್ತಾರೆ. ಪೊಲೀಸರು ಮಾಡ್ತಾರಾ ಇಲ್ವಾ? ನಾಟ್ ವ್ಯಾಲಿಡ್. ಹಂಗೆ ಮಾಡೋಕ್ಕಾಗಲ್ಲ. ಇಂಡಿಯಾದ ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಂಡೇ ನೀವು ಇಲ್ಲಿ ಓಡಿಸ್ಬೇಕು. ಆ ಒಂದು ಮೆಥಡನ್ನೇ ಫಾಲೋ ಮಾಡಬೇಕೆಂಬುದಾಗಿ ಹೇಳುತ್ತಾರೆ ಇಲ್ವಾ? ಅದೇ ರೀತಿಯಾಗಿ ಅಮೆರಿಕಾಗೆ ಹೋದರೆ ಆ ಒಂದು ಮೆಥಡ್ ಫಾಲೋ ಮಾಡಬೇಕು. ಅದೇ ರೀತಿಯಾಗಿ ನೀವು ನಾನು ಅಮೆರಿಕಾದ ಪ್ರಜೆಯಾಗೆ ನಾವು ಪರಲೋಕದ ಪ್ರಜೆಗಳು. ನೀವು ನಾನು ಮಾರ್ಪಡಬಾರದು, ಮಾರ್ಪಡಲು ಕೂಡದು. ಆ ರೀತಿಯಾಗಿ ಮಾರ್ಪಟ್ರಿ ಅಂದರೆ ನೀವು ಈ ದೇಶದ ಪ್ರಜೆಯಾಗಿ ಮಾರ್ಪಡುತ್ತೀರಾ, ಲೋಕದ ಪ್ರಜೆಯಾಗಿ ಮಾರ್ಪಡುತ್ತೀರಾ. ಹಾಗಾದರೆ ನಿಮ್ಮ ಆಳ್ವಿಕೆ ಯಾವುದರ ಮೇಲೆ ಇದೆ? ಯಾವುದನ್ನು ಆಸೆ ಪಡುತ್ತಾ ಇದೆ? ಈ ಭೂ ಸಂಬಂಧವಾದಂಥದ್ದು, ಭೂಮಿಯ ಅಧಿಕಾರ ಅದರ ಮೇಲೆ ಇದ್ದು ಅದರ ಮೇಲೆ ನೀವು ಎಷ್ಟು ಆಸೆ ಪಡುತ್ತಲೇ ಇರುತ್ತೀರೋ, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದ ಹೆವೆನ್ಲಿ ಕಿಂಗ್ಡಮ್. ಪರಲೋಕ ರಾಜ್ಯ ಬಯಸುವವನು, ಆ ಒಂದು ಆಳ್ವಿಕೆ ಬಯಸುವವನು ಅದೇ ಪ್ರಕಾರ ಮಾಡುತ್ತಾನೆ. ಅದರ ಕುರಿತು ಯೋಚನೆ ಮಾಡುತ್ತಾನೆ. ಆ ಒಂದು ಆಳ್ವಿಕೆ ಹೇಗಿರುತ್ತದೆ ಎಂಬುದಾಗಿ ತಿಳಿದುಕೊಳ್ಳುತ್ತಾನೆ. ನಿಮಗೆ ಗೊತ್ತಾ, ನೀವು ಭೂಮಿಯಲ್ಲಿ ಆಳ್ವಿಕೆ ಮಾಡುತ್ತಾ ಇದ್ದೀರಾ, ಅದರಲ್ಲಿ ಸಂದೇಹವೇ ಇಲ್ಲ. ಆದರೆ ಗೌರ್ನಮೆಂಟ್ ಹೆವೆನ್ಲಿ ಗೌರ್ನಮೆಂಟ್. ಆದರೆ ಲಾಸ್ ಅಂಡ್ ಡಾಕ್ಟ್ರಿನ್ಸ್ ಎಲ್ಲವೂ ಕೂಡ ಪರಲೋಕಕ್ಕೆ ಸಂಬಂಧಪಟ್ಟದ್ದು. ನಿಮ್ಮನ್ನು ಪೋಷಿಸುತ್ತಿರುವುದು ಪರಲೋಕ. ಇಲ್ಲಿ ಬಂದು ಚೆನ್ನೈಯಲ್ಲಿ ಅಮೆರಿಕದ ಎಂಬಾಸಿ ಇರುತ್ತದೆ, ಗೊತ್ತಾ ನಿಮಗೆ? ಮೌಂಟ್ ರೋಡಲ್ಲಿ ಇದೆ. ನಿಮಗೆ ಗೊತ್ತಾ ಅಮೆರಿಕನ್ ಎಂಬಸಿ ಇದೆ ಅಲ್ಲಿ. ಆ ಅಮೆರಿಕ ಎಂಬಸಿ ಇರುವಂಥದ್ದು ಇಂಡಿಯಾದಲ್ಲಿ. ಅವರಿಗೆ ಭದ್ರತೆ ಕೊಡುವಂಥದ್ದು ನಮ್ಮ ಪೊಲೀಸರು. ಕರೆಂಟ್ ಕೊಡುವಂಥದ್ದೆಲ್ಲ ಇಂಡಿಯಾ ಗೌರ್ನಮೆಂಟ್. ಆದರೆ ಅವರಿಗೆ ಸಂಬಳ ಎಲ್ಲಿಂದ ಬರುತ್ತದೆ ಗೊತ್ತಾ? ಅಮೆರಿಕಾಯಿಂದ ಬರುತ್ತದೆ. ಅವರು ಯಾರಿಗಾಗಿ ಕೆಲಸ ಮಾಡುತ್ತಾರೆ? ಅಮೆರಿಕಾಗಾಗಿ ಕೆಲಸ ಮಾಡುತ್ತಾರೆ. ನಾನು ಹೇಳುವುದು ಅರ್ಥವಾಗ್ತಿದೆಯಾ? ಅದೇ ರೀತಿಯಾಗಿ ಭೂಮಿಗೆ ಸಂಬಂಧಪಟ್ಟವರಾಗಿ ನಡೆ, ಬಟ್ಟೆ, ಊಟ ಎಲ್ಲ ನಾವಿಲ್ಲಿ ತಿಂದರೂ ಕೂಡ ನೀವು ನಾನು ಯಾರಿಗೆ ಕೆಲಸ ಮಾಡುತ್ತೇವೆ ಗೊತ್ತಾ? ಪರಲೋಕಕ್ಕೆ ಮಾಡುತ್ತಿದ್ದೇವೆ. ಆ ಭಾವನೆ ನಿಮ್ಮಲ್ಲಿ ಬೇರೂರಬೇಕು. ಆ ಒಂದು ಭಾವನೆ ನಿಮ್ಮಲ್ಲಿ ಬಂದರೆ ಮಾತ್ರವೇ, ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ, ಆ ರೀತಿಯಾಗಿ ನಿಮಗೆ ಬಂದರೆ ಮಾತ್ರವೇ ಭೂ ಸಂಬಂಧವಾದ ರಾಜ್ಯದ ಕುರಿತಾಗಿ ನಿಮಗೆ ಹಿಡಿತ ಹೋಗುತ್ತದೆ. ಆ ಒಂದು ಹಿಡಿತ ಕೆಲವು ಸಮಯದಲ್ಲಿ ನಾವೇನೆಂದುಕೊಳ್ಳುತ್ತೇವೆ ಗೊತ್ತಾ? ಕೆಲವರು ಅಂದುಕೊಳ್ಳುತ್ತಾರೆ, ನನಗೆ ಇದನ್ನೆಲ್ಲ ಬಿಟ್ಟು ಪರಲೋಕದ ಕುರಿತಾಗಿ ನೆನೆಸಬೇಕೆಂಬುದಾಗಿ ಆಸೆ ಇದೆ, ಆದರೆ ನನ್ನಿಂದ ಇದಾಗುತ್ತಿಲ್ಲ, ನನ್ನಲ್ಲಿ ಈ ತಾಟು ಓಡುತ್ತಲೇ ಇದೆ. ಅದರ ಅರ್ಥ ಏನಂದ್ರೆ, ನೀವು ಇದನ್ನು ಇಟ್ಟುಕೊಂಡು ಅದನ್ನು ಯೋಚನೆ ಮಾಡ್ತಾ ಇದ್ದೀರಾ. ಸ್ವಲ್ಪ ಬದಲಾಯಿಸಿರಿ, ಅದನ್ನು ಮಾತ್ರ ಯೋಚನೆ ಮಾಡಿ, ಇದು ತಾನಾಗಿ ಹೋಗುತ್ತದೆ. ಮೇಲಾದಂಥದ್ದು ಬರುವಾಗ ಕೆಳಗಿನಂಥದ್ದು ಹೋಗುತ್ತದೆ. ಘನವಾದದ್ದು ಬರುವಾಗ ಅದಕ್ಕಿಂತ ಘನಹೀನವಾದದ್ದು ಹೋಗುತ್ತದೆ. ಸತ್ಯವಾದದ್ದು ಬರುವಾಗ ಸುಳ್ಳಾಗಿರುವಂಥದ್ದು ಹೋಗುತ್ತದೆ. ಬೆಳಕು ಬರುವಾಗ ಕತ್ತಲೆ ಹೋಗುತ್ತದೆ. ಪರಲೋಕ ಬರುವಾಗ ಭೂಮಿ ಹೋಗುತ್ತದೆ. ಹಾಲೆಲೂಯ. ಹಾಗಾದ್ರೆ ಈ ಆಳ್ವಿಕೆ ಎನ್ನುವಂಥದ್ದು ಯಾವ ಆಳ್ವಿಕೆ ಎಂದು ಕೇಳುವುದಾದರೆ, ಸ್ಪಿರಿಚುವಲ್ ಆಳ್ವಿಕೆ. ನಾವು ಯಾವ ರೀತಿಯಾಗಿ ಹೇಗೆ ಇರಬೇಕು ಎಂಬುದಾಗಿ ಇದೆ. ಎಸ್ತರಳು ಭೂಮಿಯಲ್ಲಿ ರಾಣಿ ಆದ್ಲು ಅಂದ್ರೆ ನಾನು ಆಗಬೇಕು? ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ರಾಜ್ಯ ಭೂ ಸಂಬಂಧವಾದದ್ದಲ್ಲ, ಆದರೂ ಭೂಮಿಯನ್ನು ಆಳುತ್ತೇವೆ. ಆದರೂ ಏನು ಮಾಡುತ್ತೇವೆ? ಈಗ ಯೇಸು ಕ್ರಿಸ್ತನನ್ನು ಕೇಳುತ್ತಾರೆ ಹುಟ್ಟಿದ ಕೂಡಲೇ ಇವರು ಯಹೂದ್ಯರಿಗೆ ಅರಸನು ಎಂದು. ಹೌದು, ಸರಿ ಮಗು, ಅವ್ರು ಹೇಳಿಲ್ಲ, ಸುತ್ತಲಿದ್ದಂಥವ್ರು ಹೇಳಿದ್ರು, ಅದು ಹಾಗೆ ಇರಲಿ. ಪಿಲಾತನು ಕರೆದು ಕೇಳುತ್ತಾರೆ, ನೀವು ಯಹೂದ್ಯರಿಗೆ? ಅದಕ್ಕೆ ಅವ್ರು ಏನು ಹೇಳ್ತಾರೆ? ಹೌದು, ನೀನು ಹೇಳುವ ಪ್ರಕಾರವೇ. ಈಗ ಕರೆದು ಕೇಳುತ್ತಾರೆ, ಯೇಸುವನ್ನು ಕರೆದು ಕೇಳುತ್ತಾರೆ, ಯಾವ ಬೇಸಿಸಲ್ಲಿ ನೀವು ಅರಸನೆಂದು ಹೇಳುತ್ತಿದ್ದೀರಾ? ನೀವು ಅರಮನೆಗೆ ಹೋಗಿಲ್ಲ, ರಾಜಭೋಜನ ತಿಂದಿದ್ದಿಲ್ಲ, ಯುದ್ಧ ಹೋಗಿಲ್ಲ, ಕುದುರೆಯನ್ನು ಯಾವತ್ತೂ ಹತ್ತಿಲ್ಲ, ಯಾವುದು ಮಾಡಿಲ್ಲ, ಹೇಗೆ ನಿಮ್ಮನ್ನು ರಾಜನೆಂಬುದಾಗಿ ಹೇಳುತ್ತಿದ್ದೀರಾ? ಅವರು ಹೇಳುತ್ತಾರೆ, ನೀವೆಲ್ಲರೂ ಶಾರೀರಿಕವಾಗಿ ಭೂಮಿಗೆ ರಾಜರಾಗಿ ಇದ್ದೀರಾ, ನಾನು ಆತ್ಮದಲ್ಲಿ ಅಭಿಷೇಕವನ್ನು ಹೊಂದಿದ್ದೇನೆ, ನಾನೇ ಅರಸನು. ಆ ಒಂದು ಅಭಿಷೇಕವೇ ನಿಮ್ಮ ನನ್ನ ಮೇಲೂ ಇದೆ. ಈಗ ಅರ್ಥವಾಗ್ತಿದೆಯಾ? ಹಾಗಾದರೆ ಅಥಾರಿಟಿ ಎನ್ನುವಂಥದ್ದು, ರಾಜ್ಯಭಾರ ಎನ್ನುವಂಥದ್ದು ಅಥಾರಿಟಿ. ಈಗ
4 ಜನ ಪೈಪೋಟಿ ಮಾಡುತ್ತಾರೆ. ಜನರು ಒಬ್ಬರನ್ನು ಆರಿಸಿಕೊಳ್ಳುತ್ತಾರೆ. ಅವರನ್ನು ಆರಿಸಿದ ಮೇಲೆ ಅವರು ಪ್ರಮಾಣ ಸ್ವೀಕರಿಸುವುದಂದ್ರೆ ಅವರೇನಾಗುತ್ತಾರೆ? ಮುಖ್ಯಮಂತ್ರಿನೋ, ಪ್ರಧಾನಮಂತ್ರಿನೋ ಅಥವಾ ರಾಷ್ಟ್ರಪತಿಯಾಗಿ ಮಾರ್ಪಡುತ್ತಾರೆ. ಹಾಗಾದರೆ ಆ ಪದವಿ ಪ್ರಮಾಣವೇ ಅಥಾರಿಟಿ. ಉಳಿದಂಥ 3 ಜನರಿಗೆ ಮಾಡಿಲ್ಲ. ಹಾಗಾದರೆ ಆ ಒಂದು ಅಥಾರಿಟಿ ಇಲ್ಲ. ಹಾಗಾದರೆ ಅಥಾರಿಟಿ, ಅಧಿಕಾರ ಎನ್ನುವಂಥದ್ದು ಯಾವುದರ ಮೇಲೆ ಇದೆ? ನಿಮಗೆ ಮಾಡುವಂಥ ಪದವಿ ಪ್ರಮಾಣದ ಮೇಲೆ ಇದೆ. ಸಾಧಾರಣವಾಗಿರುವ ತನಕ ಸೊಲೊಮೋನನು ಸಾಧಾರಣನು. ಯಾವಾಗ ದಾವೀದನು ಬಾಯಿ ತೆರೆದು ಅವನನ್ನು ಅರಸನನ್ನಾಗಿ ಹೇಳಿ ಅವನಿಗೆ ಪದವಿ ಪ್ರಮಾಣವನ್ನು ಕೊಟ್ಟರು, ಅವತ್ತಿನಿಂದ ಅವನು ರಾಜ. ಆ ಒಂದು ಅಧಿಕಾರ ಬಂತು. ಆ ಒಂದು ಮಾತಿಗೆ ಆ ರೀತಿಯಾದ ಅಭಿಷೇಕ ಇದೆ. ಅದೇ ರೀತಿ ನಿಮ್ಮನ್ನು ನನ್ನನ್ನು ಅರಸನಾಗಿ, ಯಾಜಕರನ್ನಾಗಿ ಮಾಡಿದ್ದಾರೆ. ಆ ಒಂದು ಅಧಿಕಾರ ನಮ್ಮ ಮೇಲೆ ಇದೆ. ಆದರೆ ಯಾವ ರೀತಿ ಆಳ್ವಿಕೆ ಮಾಡಬೇಕು? ಪರಲೋಕದ ಆಳ್ವಿಕೆ ಮಾಡಬೇಕು, ಸ್ಪಿರಿಚುವಲ್ ಆಳ್ವಿಕೆ ಮಾಡಬೇಕು. ಈಗ ಎಲಿಯನು ಹೋಗಿ ಯಾರು ರಾಜನಾಗಿ ಬರಬೇಕಂತ ದೇವರ ಹತ್ರ ಹೇಳ್ಬೇಕಾ? ಅಥವಾ ಯಾರೇ ರಾಜನಾಗಿದ್ರು ಕೂಡ ಎಲಿಯ ಬಂದು ನೋಡ್ಬೇಕು? ಇದು ಕರೆಕ್ಟಾ? ಯಾರನ್ನೇ ರಾಜನನ್ನಾಗಿ ಮಾಡಿದ್ರು ಎಲಿಯ ಬಂದು ನೋಡಬೇಕು. ದೇವರು ಯಾರನ್ನು ರಾಜನನ್ನಾಗಿ ಮಾಡುತ್ತಾರೆ ಎಂದು ಅವನಿಗೆ ಚಿಂತೆ ಇಲ್ಲ. ಯಾಕಂದ್ರೆ ಎಲಿಯನಿಗೆ ದೇವರೇ ರಾಜ. ಅವರು ನನ್ನನ್ನು ಆರ್ಡೈನ್ ಮಾಡಿದ್ದಾರೆ. ಈ ಒಂದು ಅಥಾರಿಟಿ ನಿಮ್ಮ ಮೈಂಡಲ್ಲಿ ಬರಬೇಕು. ಆ ಒಂದು ಅಧಿಕಾರ ನಮ್ಮ ಮೈಂಡಲ್ಲಿ ಬರಬೇಕು. ನೀವು ಅದನ್ನು ಹೇಗೆ ತೆಗೆದುಕೊಳ್ಳುತ್ತೀರಾ ಅಂದರೆ, 5 ವರ್ಷದ ಪೋಸ್ಟಿಂಗು, 8 ವರ್ಷದ ಪೋಸ್ಟಿಂಗು, 10 ವರ್ಷದ ಪೋಸ್ಟಿಂಗ್ಗೆ ನೀವೇ ಒಂದು ಭಯದಲ್ಲಿ ಬಂದಿದ್ದೀರಾ. ಅಯ್ಯೋ, ಅವರ ಗೌರ್ನಮೆಂಟ್ ಬಂತಲ್ವಾ, ಏನು ನಡೆಯುತ್ತದೋ? ಏನೂ ನಡೆಯೋದಿಲ್ಲ. ಈ ಭೂಮಿಯ ರಾಜರಿಗೆಲ್ಲ ಒಡೆಯನ್ನು ಒಬ್ಬರು ಕೂತಿದ್ದಾರೆ. ಅವರು ನಿಮ್ಮನ್ನು, ನನ್ನನ್ನು ರಾಜರಿಗೆ ಮೇಲಾಗಿ ಅಭಿಷೇಕ ಮಾಡಿದ್ದಾರೆ. ಆ ಒಂದು ಅಥಾರಿಟಿ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ರಾಜ ಬಂದು ಎಲಿಯನ ಹತ್ರ, ಎಲಿಷನ ಹತ್ರ ಬಂದು ಕೇಳಬೇಕು, ಏನು ಮಾಡಬೇಕು ಎಂಬುದಾಗಿ ಕೇಳಬೇಕು. ಅದೇ ದೇವರು ನಿಮಗೂ ನನಗೆ ಇಟ್ಟಂತ ಅಧಿಕಾರ ಅಂತ ಇಟ್ಕೊಳ್ಳಿ. ಹೊಸ ಒಡಂಬಡಿಕೆಯಲ್ಲಿ ಬರುತ್ತದೆ, ಹೇರೋದನ್ನು ಬರಲು ಹೇಳಿದ್ರೆ ದೇವರು ಬರೋದಿಲ್ಲ ಅನ್ನುತ್ತಾರೆ. ಏನು ಹೇಳುತ್ತಾರೆ? ಬರುವುದಕ್ಕಾಗಲ್ಲ ಎಂಬುದಾಗಿ. ಆ ನರಿಗೆ ಹೋಗಿ ಹೇಳು ಅನ್ನುತ್ತಾರೆ. ಅದೇ ಸಮಯದಲ್ಲಿ ದೇವರು ಎಲಿಯನಿಗೆ ಆಹಾಬನನ್ನು ಹೋಗಿ ಕಾಣು ಅಂದಾಗ, ನಾನು ಬರೋಕೆ ಹೇಳಿದೆ ಅಂತ ಆಹಾಬನಿಗೆ ಬರಲು ಹೇಳಿ ಅನ್ನುತ್ತಾರೆ. ಹಾಗೆ ತಾನೇ ಹೇಳುತ್ತಾರೆ, ಎಲಿಯನು ಬಂದಿದ್ದಾನೆ ಎಂಬುದಾಗಿ ಆಹಾಬನಿಗೆ ಹೋಗಿ ಹೇಳು. ಆಹಾಬನು ರಥಗಳೊಡನೆ ಬಂದನು. ಬರಬೇಕಾ ಬರಬಾರ್ದ ಎನ್ನುವಂಥ ತೀರ್ಮಾನ ಅವಂದು. ಆದರೆ ನಾನು ಹೋಗುವುದಿಲ್ಲ. ಎಲಿಯನು ಹೋಗುವುದಿಲ್ಲ, ಯೇಸು ಹೋಗುವುದಿಲ್ಲ. ಹಳೆಯ ಒಡಂಬಡಿಕೆಯಲ್ಲೂ ಇದೆ, ಹೊಸ ಒಡಂಬಡಿಕೆಯಲ್ಲೂ ಇದೆ. ಹಾಗಾದರೆ ನಮ್ಮ ಅಧಿಕಾರ ಎನ್ನುವಂಥದ್ದು ಅದಕ್ಕೂ ಮೀರಿದ್ದು, ಸ್ಪಿರಿಚುವಲ್. ಇದು ಎಂತಹ ಅಧಿಕಾರ ಗೊತ್ತಾ? ಒಂದು 5 ವರ್ಷ ಆಳುವಂಥ ಅಧಿಕಾರವಲ್ಲ, ಗಾಳಿ ಸಮುದ್ರವನ್ನು ಅಡಗಿಸುವಂಥ ಅಧಿಕಾರ. ಇದು ಎಂಥ ಅಧಿಕಾರ ಅಂದರೆ, ಮಳೆ ಬೀಳಬಾರದು ಅಂದರೆ ಮಳೆ ಬೀಳದೇ ಇರುವಂಥ ಅಧಿಕಾರ. ಇದು ಎಂಥ ಅಧಿಕಾರ ಅಂದರೆ, ಸತ್ತಂತವರನ್ನು ಜೀವಂತವಾಗಿ ಎಬ್ಬಿಸುವಂಥ ಅಧಿಕಾರ. ಇದು ಎಂಥ ಅಧಿಕಾರ ಅಂದರೆ, ಆಕಾಶ ಮಂಡಲದ ದುರಾತ್ಮ ಸೈನ್ಯಗಳನ್ನು ಖಂಡಿಸುವಂತಹ ಅಧಿಕಾರ. ಹಾಗಾದರೆ ನೀವು ನಾನು ಎಂಥ ಬಲವಾದವರು ಎಂಬುದಾಗಿ ನೋಡಿ. ನೀವೇ ನಿಮ್ಮ ವಿಷಯದಲ್ಲಿ ಕುಗ್ಗಿ ಹೋಗಿದ್ದೀರಾ. ನಿಮ್ಮ ಥಾಟ್ ಕುಗ್ಗಿ ಹೋಗಿದೆ. ಅದು ಹೇಗೆ ಕುಗ್ಗಿ ಹೋಗಿದೆ ಅಂತ ಹೇಳಿದ್ರೆ, ನೀವು ಬಯಸುತ್ತಾ ಇರುವಂಥದ್ದೇ ಶಾರ್ಟ್ ಕಟ್ ಅನ್ನು ಬಯಸ್ತಾ ಇದ್ದೀರಾ. ನಾನು ಹೇಳೋದು ಅರ್ಥವಾಗ್ತಿದೆಯಾ? ಏನೇ ಅಮ್ಮ ಅಡಿಗೆ ಮಾಡಿ ಆ ಒಂದು ಊಟವನ್ನು ಟಿಫನ್ ಬಾಕ್ಸಲ್ಲಿ ಹಾಕಿ, ತರಕಾರಿ ಸಾಂಬಾರಲ್ಲಿ ಹಾಕಿ ಕೊಟ್ಟರು ಕೂಡ ಅಲ್ಲಿರುವಂಥ 50 ಪೈಸಾ ಮಿಠಾಯಿಗೆ ತಾನೇ ಹೋಗಿ ಮಗ ನಿಲ್ಲುತ್ತಾನಾ ಇಲ್ವಾ? ನೀವೇನೇ ಟಿಫನ್ ಬಾಕ್ಸಲ್ಲಿ ಎಲ್ಲ ಅನ್ನ ಸಾಂಬಾರು ಹಾಕಿ, ಸ್ನ್ಯಾಕ್ಸ್ ಹಾಕಿ, ಅಲ್ಲಿ ಒಂದು ಕರ್ಚೀಫೆಲ್ಲ ಇಟ್ಟು ಚೆನ್ನಾಗಿ ಆ ಟಿಫನ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟು, ಎಲ್ಲವನ್ನು ರೆಡಿ ಮಾಡಿ ಕೊಟ್ಟರು ಕೂಡ ಅವನು ಕ್ಯಾಂಟೀನಲ್ಲಿ ಸಮೋಸ ತಿಂತಾನಾ ಇಲ್ವಾ? ತಿನ್ನುತ್ತಾನೆ ಅಲ್ವಾ? ಇದೇ ಸ್ವಾಭಾವಿಕವಾದದ್ದು. ಎಷ್ಟೇ ಅಧಿಕಾರವನ್ನು ದೇವರು ಕೊಟ್ಟರೂ ಕೂಡ ಆ ಸೈಡಲ್ಲಿರುವಂಥ ಸಮೋಸ, ಅದರ ಮೇಲೆ ಆಸೆ ಇದ್ದೇ ಇರುತ್ತದೆ. ಆ ಸಮೋಸಾದ ಕ್ವಾಲಿಟಿ ಏನು, ಅದು ನಮ್ಮ ದೇಹಕ್ಕೆ ಒಳ್ಳೆಯದ ಕೆಟ್ಟದ, ಅದರ ಕುರಿತಾಗಿ ನಮಗೇನು ಗೊತ್ತಿಲ್ಲ. ಆದರೆ ನಮಗೇನು, ಈ ಒಂದು ಅಡಿಗೆಗಿಂತ ಸಮೋಸ ಟೇಸ್ಟ್ ಆಗಿದೆ. ಹಾಗಾದರೆ ದೇವರು ನಮಗೆ ಇಟ್ಟಿರುವಂಥ ಮಹತ್ವ ಎನ್ನುವಂಥದ್ದು ಬೇರೆ. ಮಹಾ ದೊಡ್ಡ ಆಳ್ವಿಕೆಯನ್ನಿಟ್ಟಿದ್ದಾರೆ, ಸರ್ವಶಕ್ತನಾದಂತಹ ದೇವರ ಆಳ್ವಿಕೆ. ಆದರೆ ನೀವು ನಾನು ಈ ಒಂದು ಚಿಕ್ಕ ಭೂಮಿ, ಈ ಒಂದು ಪುಟ್ಟ ಭೂಮಿ, ಈ ಒಂದು ಚಿಕ್ಕ ಭೂಮಿಯಲ್ಲಿರುವಂಥ ಚಿಕ್ಕ ಏರಿಯಾದಲ್ಲಿ, ಅದರಲ್ಲಿ ಒಂದು ಚಿಕ್ಕ ಪಾರ್ಟಲ್ಲಿ ಅಲ್ಲಿ ಆಳ್ವಿಕೆ ಮಾಡೋದಕ್ಕೆ ಆಸೆ ಪಡುತ್ತಿದ್ದೇವೆ. ದೇವರು ಹೇಳುತ್ತಾರೆ, ನಾನು ಭೂಮಿ ಆಕಾಶವನ್ನು ಉಂಟು ಮಾಡಿದಂತಹ ದೇವರು, ಸರ್ವಶಕ್ತನಾದಂತಹ ದೇವರು. ಇನ್ನೂ ಒಂದು ಹಂತ ಮೇಲೆ ಹೇಳುತ್ತೇನೆ, ನಾನು ಈ ಭೂ ಸಂಬಂಧವಾದ ರಾಜ್ಯ ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ ಹೇಳಿದೆ ಅಲ್ವಾ? ಒಂದು ಹಂತ ಮೇಲೆ ಹೋಗಿ ದೇವರು ಹೇಳುತ್ತಾರೆ, ಇದನ್ನು ದಾಟಿ ಉನ್ನತಗಳಲ್ಲಿರುವಂತಹ ರಾಜ್ಯ ಓದಿರಿ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಾಕ್ಯ ಓದಿರಿ. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜ್ಯತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂದು ಉದ್ದೇಶಿಸಿದ್ದನು. ಅಥಾರಿಟಿ, ಆ ರಾಜ್ಯತ್ವಗಳಲ್ಲಿ ಅಥಾರಿಟಿ ಉನ್ನತದಲ್ಲಿ, ಪರಲೋಕದಲ್ಲಿ ಇದೆ. ಆ ಅಥಾರಿಟಿ ಏನೆಂಬುದಾಗಿ ಚರ್ಚಿನ ಮೂಲಕವಾಗಿ ಗೊತ್ತಾಗುತ್ತದೆ. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಈಗ ಉದಾಹರಣೆಗೆ, ಮೇದ್ಯ ಪಾರಸ್ಯ ರಾಜ್ಯತ್ವದಲ್ಲಿ ಒಂದು ಆಡಳಿತ ಇದೆ, ಒಂದು ಗೌರ್ನಮೆಂಟ್, ಓಕೆನಾ? ಆ ಗೌರ್ನಮೆಂಟಲ್ಲಿರುವಂಥ ಅಧಿಕಾರ, ಅದರೊಳಗೆ ಇರುವಂಥ ಲಾಸ್,
ಇದು ಯಾವುದು ಏನೆಂಬುದಾಗಿ ಅಲ್ಲಿ ಪ್ರಜೆಯಾಗಿರುವಂಥ ಯಹೂದ್ಯರು ದಾಸತ್ವದಲ್ಲಿದ್ದಾರಲ್ವ, ಅವ್ರಿಗೆ ಗೊತ್ತಿಲ್ವಾ? ಆ ಲಾಸ್ ಒಳಗೆ ಏನು ಬರೆದಿದ್ದಾರೆ ಎಂಬುದಾಗಿ ಅದರ ಕುರಿತು ಏನಾದರೂ ಇವರಿಗೆ ಗೊತ್ತಾ? ದಾಸರಿಗೆ ಗೊತ್ತಿರುತ್ತದ? ಗೊತ್ತಿರಲ್ಲ. ಈಗ ನೀವು ನಾನೇ ಇದ್ದೇವೆ. ಇಂಡಿಯಾದ ಸಂವಿಧಾನ ಸಂಪೂರ್ಣವಾಗಿ ಗೊತ್ತಿರೋರು ಎಷ್ಟು ಜನ? ಏನೋ ಸ್ವಲ್ಪ ಗೊತ್ತಿರುತ್ತದೆ, 1-2 ಗೊತ್ತಿರುತ್ತದೆ. ಆದರೆ ಇಂಡಿಯಾದ ಕಾನ್ಸ್ಟಿಟ್ಯೂಷನ್ ಗೊತ್ತಿರಬೇಕಂದ್ರೆ ಅದಕ್ಕೆ ನೀವೇನು ಓದಿರಬೇಕು? ಲಾ ಓದಿರಬೇಕು. ಆ ಒಂದು ಕೋರ್ಟ್ಗೆ ಹೋಗಿರಬೇಕು. ಆ ವಿಷಯ ಗೊತ್ತಿದ್ರೆ ಮಾತ್ರವೇ ನಮಗೆ ಇದು ಗೊತ್ತಿರುತ್ತದೆ. ಈಗ ಯೋಚನೆ ಮಾಡಿ ನೋಡಿ, ಆ ಮೇದ್ಯ ಪಾರಸ್ಯ ರಾಜ್ಯ ದೊಡ್ಡ ರಾಜ್ಯ, ಅದು 127 ಸಂಸ್ಥಾನವನ್ನು ಆಳ್ವಿಕೆ ಮಾಡ್ತಾರೆ ಅಹಷ್ವೇರೋಷ ರಾಜನು. ಆದರೆ ಗೌರ್ಮೆಂಟ್ ಅಲ್ಲಿ ಏನ್ ನಡೆಯುತ್ತದೆ, ಏನ್ ಬಜೆಟ್, ಏನ್ ನಡೆಯುತ್ತದೆ ಎಂಬುದಾಗಿ, ಎಷ್ಟರ ಮಟ್ಟಿಗೆ ಆಡಳಿತ ನಡೆಯುತ್ತದೆ, ಇದೆಲ್ಲ ಗೊತ್ತಿರಬೇಕಂದ್ರೆ ಮೊರ್ದೆಕಾಯಿಗೆ ಗೊತ್ತಿರಬೇಕು. ಏನ್ ಮಾಡ್ಬೇಕದಕ್ಕೆ? ಮೊರ್ದೆಕಾಯಿ ದ್ವಾರದಲ್ಲಿ ಕೂತಿದ್ದಾರೆ, ಅವ್ರಿಗೆ ಏನು ಕೂಡ ಗೊತ್ತಿಲ್ಲ. ಒಳಗೆ ಇರುವಂತ ಬಜೆಟ್ ಅಥವಾ ರಾಜನ ರಹಸ್ಯವೋ ಕೆಲವು ಸಮಯದಲ್ಲಿ ನೋಡುವುದಾದ್ರೆ, ಈ ಪದವಿ ಪ್ರಮಾಣ ಮಾಡುವಾಗ ಮುಖ್ಯಮಂತ್ರಿಗೋ ಪ್ರಧಾನಮಂತ್ರಿಗೋ ರಹಸ್ಯ ಪ್ರಮಾಣ ಎಂಬುದಾಗಿ ಮಾಡಿಸುತ್ತಾರೆ, ಕೇಳಿದ್ದೀರಾ? ಅದು ಗೌರ್ಮೆಂಟ್ ಅಲ್ಲಿ ಇರುವಂತ ರಹಸ್ಯ. ಅದು ಯಾರಿಗೂ ಕೂಡ ಏನಾಗಿರುವುದಿಲ್ಲ, ಗೊತ್ತಿಲ್ಲ. ಅದು ರಹಸ್ಯ ಪ್ರಮಾಣ. ಸರಿ, ಒಂದು ವೇಳೆ ನಾವು ಅದನ್ನು ತಿಳಿದುಕೊಳ್ಳಬೇಕಂದ್ರೆ ಏನ್ ಮಾಡಬೇಕು? ಆ ಒಂದು ಸ್ಥಳಕ್ಕೆ ನಾವು ಹೋಗ್ಬೇಕು. ಒಂದು, ನಾವು ರಾಜನಾಗಿ ಮಾರ್ಪಡಬೇಕು, ಅಥವಾ ನಾವು ಆ ಸ್ಥಳಕ್ಕೆ ಹೋಗಿ ರಾಜನ ಹತ್ರ ಕೆಲಸ ಮಾಡಬೇಕು. ಅದು ರಾಜನ ಹತ್ರ ಕೆಲಸ ಮಾಡಿದ್ರು ಯಾವ ಸ್ಥಾನಕ್ಕೆ ಹೋಗ್ಬೇಕು? ಅವರ ಪಕ್ಕದಲ್ಲಿ ಕೂರಬೇಕು. ಆಗಲೇ ಆ ರಾಜನು ನಮ್ಮ ನಂಬಿ ಏನ್ ಮಾಡುತ್ತಾರೆ, ಆ ಅಧಿಕಾರ ಎಂದರೆ ಏನು, ಅದರೊಳಗಿರುವಂತ ರಹಸ್ಯ ಅಂದ್ರೆ ಏನು ಎಂಬುದಾಗಿ ಅದರ ಕುರಿತು ಹೇಳುತ್ತಾರೆ. ರಾಜನು ನಂಬುವಂತ ಸ್ಥಾನಕ್ಕೆ ಹೋದ್ರೇನೆ ಅದು ನಡೆಯುತ್ತದೆ. ಈಗ ರಾಜನು ಆ ಸ್ಥಳಕ್ಕೆ ಎಸ್ತರಳನ್ನು ಕರೆದುಕೊಂಡು ಹೋಗಿ ಪಕ್ಕದಲ್ಲಿ ಕೂರಿಸಿಕೊಳ್ಳುತ್ತಾರೆ. ಎಸ್ತರಳನ್ನು ತನ್ನ ಪಕ್ಕದಲ್ಲಿ ಕೂರಿಸಿಕೊಳ್ಳುತ್ತಾರೆ. ಈಗ ಅರಮನೆಯಲ್ಲಿ ನಡೆಯುವಂಥದ್ದೆಲ್ಲ ಯಾರಿಗೆ ಗೊತ್ತಿರುತ್ತದೆ? ಎಸ್ತರಳ ಮೂಲಕ ಯಾರಿಗೆ ಗೊತ್ತಾಗುತ್ತದೆ? ಹೊರಗೆ ಇರುವಂತ ಮೊರ್ದೆಕಾಯಿಗೆ ಗೊತ್ತಾಗುತ್ತದೆ. ಇದನ್ನೇ ಬೈಬಲ್ ಹೇಳುತ್ತದೆ. ಪರಲೋಕದಲ್ಲಿರುವಂಥ ಅಧಿಕಾರ, ಆ ಮದಲಿಂಗನ ಅಧಿಕಾರ ಏನೆಂಬುದಾಗಿ ಸಭೆಯಾಗಿರುವಂಥ ಮದಲಗಿತ್ತಿಯ ಮೂಲಕವಾಗಿ ಲೋಕಕ್ಕೆ ಗೊತ್ತಾಯಿತು. ಇಲ್ಲ ಅಂದ್ರೆ ನಮಗೆ ಗೊತ್ತಾಗಲ್ಲ. ಯಾಕಂದ್ರೆ ಅದು ಪರಲೋಕದಲ್ಲಿರುವಂಥದ್ದು. ಆ ಪರಲೋಕದಲ್ಲಿರುವಂಥದ್ದು ಯಾಕೆ ಸಭೆಯ ಮೂಲಕ ಗೊತ್ತಾಗುತ್ತದೆ ಅಂದ್ರೆ, ಆ ಸ್ಥಾನದಲ್ಲಿ ಸಭೆಯನ್ನು ಹೊರತುಪಡಿಸಿ ಯಾರು ಕೂಡ ಸಿಂಹಾಸನದ ಪಕ್ಕ ಕೂರುವುದಕ್ಕಾಗಲ್ಲ. ಆ ಅಧಿಕಾರವನ್ನು ಸಭೆಗೆ ಮಾತ್ರ ದೇವರು ಕೊಟ್ಟಿದ್ದಾರೆ. ಹಾಗೆ ತಾನೇ ವಾಕ್ಯ ಹೇಳುತ್ತದೆ, ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನೊಂದಿಗೆ, ಈಗ ಆ ಸಿಂಹಾಸನಕ್ಕೆ ಹೋಗಿ ನನ್ನ ಜೊತೆಗೆ ಕೂತ್ಕೊಂಡ್ರೆ ಮಾತ್ರವೇ ಆ ಸಿಂಹಾಸನಕ್ಕೆ ಇರುವಂಥ ಪವರ್ ಏನೆಂಬುದಾಗಿ ಗೊತ್ತಾಗುತ್ತದೆ. ಆ ರಾಜ್ಯದ ಕಾನೂನು ನಿಯಮಗಳೇನೆಂಬುದಾಗಿ ಗೊತ್ತಾಗುತ್ತದೆ. ಅದರ ಬೆನಿಫಿಟ್ಸ್, ಅದರ ಕಾರ್ಯಗಳೆಲ್ಲ ಏನೆಂಬುದಾಗಿ ಗೊತ್ತಾಗಬೇಕು ಅಂದ್ರೆ ನಾನು ಹೋಗಿ ಅಲ್ಲಿ ಪಕ್ಕದಲ್ಲಿ ಕೂತಾಗ ಮಾತ್ರವೇ ಗೊತ್ತಾಗುತ್ತದೆ. ಈಗ ಎಫೆಸ 3 ಹೇಳುತ್ತಾರೆ, ಪರಲೋಕದಲ್ಲಿರುವಂಥ ದೊರೆತನಗಳು, ಅಧಿಕಾರಗಳು ಸಭೆಯ ಮೂಲಕವಾಗಿ ಗೊತ್ತಾಗಬೇಕೆಂದು. ಅರ್ಥ ಆಗ್ತಿದೆ ಈಗ? ಎಸ್ತರಳು ಹೋಗಿ ಕೂತ್ಕೊಂಡ್ಲು ಅಂದ್ರೆ ರಾಜನ ಕಾರ್ಯಗಳು ಮೊರ್ದೆಕಾಯಿಗೆ ಗೊತ್ತಾಗುತ್ತದೆ. ಸಭೆ ಹೋಗಿ ದೇವರ ಪಕ್ಕದಲ್ಲಿ ಕೂತಾಗ ಮಾತ್ರವೇ ಆ ಅಧಿಕಾರ ಏನೆಂಬುದಾಗಿ ಸಭೆ. ಹಾಗಾದ್ರೆ ನೀವು ನಾನು ಪರಲೋಕದಲ್ಲಿರುವಂತ ಅಧಿಕಾರ, ದೊರೆತನ. ಹಾಗಂದ್ರೆ ಏನ್ರಿ? ನಾನು ಹೇಳೋದು ನಿಮ್ಗೆ ಅರ್ಥವಾಗ್ತಿದ್ಯಾ? ಪರಲೋಕದಲ್ಲಿರುವಂತಹ, ಅದಕ್ಕಾಗಿ ಹೇಳಿದೆ, ಆ ಒಂದು ಆಳ್ವಿಕೆಗೋಸ್ಕರವಾಗಿ ನೀವು ನಾನು ಕರೆಯಲ್ಪಟ್ಟಿದ್ದೇವೆ. ಇದೇನು ಕೂಡ ಇಲ್ಲ ರೀ. ಈ ಸ್ಥಳದಲ್ಲಿ ನೋಡುವಂತ ಆಳ್ವಿಕೆ ಎನ್ನುವಂಥದ್ದು ಇದೆ ಅಲ್ವಾ, ಇದು ಜಸ್ಟ್ ಅನ್ನುವಂತಹ ವಿಷಯವಾಗಿದೆ. ಇಲ್ಲಿ ನಿಮಗೂ ನನಗೂ ಮುಂಚಿತವಾಗಿ ನೀವು ನೋಡಿಲ್ಲ. ಎಲಿಷ ಈಗ ಹೇಳಿದ ಪ್ರಕಾರ ಆ ಕೆಲಸಗಾರನ ಕಣ್ಣು ತೆರೆಯಲ್ಪಡಿಲ್ಲ ಎಂದು ಹೇಳುತ್ತಾರೆ ಅಲ್ವಾ, ಆ ರೀತಿ ನಿಮ್ಮ ನನ್ನ ಕಣ್ಣು ತೆರೆಯಲ್ಪಟ್ಟಿಲ್ಲ. ನಿಜ, ಇದು ನಾನು ಹೇಳುತ್ತಿರುವಂಥದ್ದು ವಾಕ್ಯದ ಪ್ರಕಾರ, ಪರಲೋಕದ ಪ್ರಕಾರ ಸತ್ಯ. ನಿಮ್ಮ ನನ್ನ ಸುತ್ತ ಒಂದು ಬಹಳ ದೊಡ್ಡದಾದ ಜೈಂಟ್ಸ್, ದೂತರುಗಳು ನಿಂತಿದ್ದಾರೆ. ಈಗ ಇದೆ, ನಾನು ಪ್ರಸಂಗ ಮಾಡುತ್ತಿರುವಾಗ ನಿಮ್ಮ ನನ್ನ ಪಕ್ಕದಲ್ಲಿ ಅವರವರಿಗೆ ಸಂಬಂಧಪಟ್ಟಂತಹ ದೂತರುಗಳು ನಿಂತಿದ್ದಾರೆ. ವಾಕ್ಯ ಹೇಳುತ್ತದೆ, ನೀವು ವಾಕ್ಯವನ್ನು ನಂಬುವುದಾದರೆ ಇದನ್ನು ಕೂಡ ನೀವು ನಂಬಬೇಕು. ಹಾಗಾದರೆ ನಮಗೂ ಕೂಡ ನಮ್ಮ ಸುತ್ತಲೂ ದೇವರು ಬಹಳ ದೊಡ್ಡದಾದಂಥ ಹೆವೆನ್ಲಿ ಕಿಂಗ್ಡಮ್ನ ಸಂರಕ್ಷಣೆ ಇದೆ. ನೀವು ಯೋಚನೆ ಮಾಡಿ ನೋಡಿ, ಪ್ರಧಾನಿನೋ ಮುಖ್ಯಮಂತ್ರಿನೋ ಅಥವಾ ಸಾಧಾರಣ ವ್ಯಕ್ತಿಯೋ ಯಾರೇ ಆಗಿದ್ದರೂ ಕೂಡ ಅವರ ಪಕ್ಕದಲ್ಲಿ 10 ಬಾಡಿಗಾರ್ಡ್ ಇದ್ರೆ ಅದರ ಕಥೆನೇ ಬೇರೆ. ಅವರು ವೀಕ್ ಆದಂಥವರ, ಅವರು ರೋಗಿಯ, ಅವರು ವಯಸ್ಸಾದವರ, ಅದೆಲ್ಲ ಬೇರೆ. ಆದರೆ ಅವರಿಗೆ ಸಂಬಂಧಪಟ್ಟಂತ ಬಾಡಿಗಾರ್ಡ್ ಅವ್ರ ಜೊತೆ ಇರುವ ತನಕ ಅವರನ್ನು ಯಾರು ಕೂಡ ಏನು ಮಾಡೋಕ್ಕೆ ಆಗಲ್ಲ. ಆದರೆ ಬಾಡಿಗಾರ್ಡ್ ಇರುವಂಥದ್ದನ್ನು ನೋಡಬೇಕು, ಕನ್ಫರ್ಮ್ ಮಾಡಿಕೊಳ್ಳಬೇಕು. ಹೇಗೆ ಕನ್ಫರ್ಮ್ ಮಾಡಿಕೊಳ್ಳೋದು? ನಾನು ಆ ಒಂದು ಅಥಾರಿಟಿ ಒಳಗೆ ಇದ್ದರೆ ಆ ಒಂದು ಸಂರಕ್ಷಣೆ ನಮಗಿರುತ್ತದೆ. ಸಾಧಾರಣ ವ್ಯಕ್ತಿಯಾಗಿದ್ದರೆ ಸಾಧಾರಣ, ಅದೇ ಒಂದು ಚಿಕ್ಕ ಪದವಿಗೆ ಬಂದರೆ ಅದಕ್ಕೆ ತಕ್ಕ ಸಂರಕ್ಷಣೆ. ಅದೇ ನೀವು ದೊಡ್ಡ ಪದವಿಯಲ್ಲಿದ್ದರೆ ಅದಕ್ಕೆ ತಕ್ಕ ಸಂರಕ್ಷಣೆ. ಈಗ ಅಮೆರಿಕದ ಅಧ್ಯಕ್ಷರು, ಕೆನಡಾದ ಅಧ್ಯಕ್ಷರು ಇಂಡಿಯಾಗೆ ಬರುತ್ತಾರೆ. ಬರುವಾಗ ಹೆಂಡತಿ ಕರ್ಕೊಂಡು ಬರ್ತಾರೆ. ಬರುವಾಗ ಇವರಿಗೆ ಏನು ರೆಡ್ ಕಾರ್ಪೆಟ್, ಆಕೆಗೂ ಅದೇ ಸಿಗುತ್ತದೆ. ಇವರಿಗೆ ಏನು ಹೂಗುಚ್ಛ ಕೊಡುತ್ತಾರೆ, ಅವರಿಗೂ ಕೊಡುತ್ತಾರೆ. ಇವರಿಗೇನು ಊಟನ, ಅವ್ರಿಗೂ ಅದೇ ಸಿಗುತ್ತದೆ.
ಕೆಲವು ಸಂದರ್ಭಗಳಲ್ಲಿ ಮಾತ್ರ ಅವರು ಪ್ರತ್ಯೇಕವಾಗಿ ಹೋಗಿ ಚರ್ಚೆಯನ್ನು ಮಾಡುತ್ತಾರೆ. ಅದನ್ನು ಹೊರತುಪಡಿಸಿ ಬೇರೆ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಇವರಿಗೇನು ಸವಲತ್ತು ಸಿಗುತ್ತದೋ ಅವ್ರಿಗೂ ಅದೇ ಸಿಗುತ್ತದೆ. ನಮ್ಮ ಮೊದಲಿಂಗನು ಯೇಸು ಕ್ರಿಸ್ತನಾಗಿ ಇರುವುದಾದರೆ, ಅವರೊಂದಿಗೆ ನಾವು ಮೊದಲಗಿತ್ತಿಯಾಗಿರುವುದಾದರೆ, ಆ ಒಂದು ಸಕಲ ಅಧಿಕಾರಗಳಿಗೂ ದೊರೆತನಗಳಿಗೂ ನೀವು ನಾನು ಅಧಿಕಾರಿಯಾಗಿರುತ್ತೇವೆ. ಅದಕ್ಕಾಗಿ ದೇವರು ನಿಮ್ಮನ್ನು ಕೂರಿಸಿದ್ದಾರೆ. ಈ ಒಂದು ಅಥಾರಿಟಿ ಮೊದಲು ನಮ್ಗೆ ಅರ್ಥ ಆಗಬೇಕು, ನನಗೆ ಗೊತ್ತಾಗಬೇಕು. ನಮಗೆ ಒಂದು ಭಯ ಇದೆ, ಫಿಯರ್. ಆ ಭಯ ಏನು ಮಾಡುತ್ತದೆ? ಆ ಅಥಾರಿಟಿಯನ್ನು ನಿಮ್ಮಿಂದ ತೆಗೆದುಹಾಕುತ್ತದೆ. ನನಗೋಸ್ಕರ ಯೇಸು ಕ್ರಿಸ್ತನು ಮರಣ ಹೊಂದಿದರು, ಪುನರುತ್ಥಾನವಾದರು, ತಂದೆಯ ಬಲಪಾರ್ಶ್ವದಲ್ಲಿ ಹೋಗಿ ಕೂತುಕೊಂಡರು. ನನ್ನನ್ನು ಅಲ್ಲಿ ಕೂರಿಸುತ್ತಾರೆ. ನನಗೆ ಹಾಗೆ ಹೇಳಿದ್ದಾರೆ, ಪರಲೋಕದಲ್ಲಿರುವಂಥ ದೊರೆತನಗಳಿಗೂ ಅಧಿಕಾರಕ್ಕೂ ಸಭೆಯ ಮೂಲಕ, ಮೊದಲಗಿತ್ತಿಯ ಮೂಲಕ ಗೊತ್ತಾಗುವಂತೆ. ಹಾಗಾದರೆ ನಿಮಗೂ ನನಗೂ ಇರುವಂಥ ಅಥಾರಿಟಿಯನ್ನು ಫಸ್ಟ್ ನಾವೇನು ಮಾಡಬೇಕು? ಕೆಲವು ಸಮಯದಲ್ಲಿ ನೋಡುವುದಾದರೆ, ದೇವರು ನಿಮಗೆ ದೊಡ್ಡ ಅಥಾರಿಟಿ ಕೊಟ್ಟಿರುತ್ತಾರೆ. ಸಮೀಪದಲ್ಲಿ ನಡೆಯಿತು, ಒಬ್ಬ ರಾಜಕೀಯ ನಾಯಕರು ಅವರಿಗೆ ಭಯಂಕರವಾದ ಭದ್ರತೆ ಕೊಟ್ಟರು. ಅವ್ರು ಏನು ಮಾಡಿದ್ರು ಅಂದರೆ, ದಿಢೀರೆಂಬುದಾಗಿ ಜನರನ್ನು ನೋಡಿದಂಥ ಉತ್ಸಾಹದಲ್ಲಿ ಆ ಭದ್ರತೆಯನ್ನು ದಾಟಿ ಹೋಗುತ್ತಾರೆ. ಎಲ್ಲಿ ಹೋಗುತ್ತಾರೆ? ಜನರ ಮಧ್ಯದಲ್ಲಿ ಹೋಗುತ್ತಾರೆ. ಬಾಡಿಗಾರ್ಡ್ಸ್ ಎಲ್ಲ ಬಹಳ ಭಯಪಡುತ್ತಾರೆ. ಅವರು ಜನರ ಮಧ್ಯದಲ್ಲಿ ಹೋದಾಗ ಇವರು ಭಯಪಟ್ಟು ಅಲ್ಲಿ ಹೋಗಿ ಜನರನ್ನೆಲ್ಲ ಸರಿಸಿ ಹೊರಗೆ ಕರೆತಂದರು. ಅವರು ಇಲ್ಲ, ನನ್ನ ಜನರು ಅಂತ ಹೇಳಿದ್ರು. ಆ ನಂತರವಾಗಿ ಗುಪ್ತಚಾರ ಇಲಾಖೆಯಿಂದ ಒಂದು ಪ್ರಶ್ನೆಯನ್ನು ಕೇಳಿದ್ರು, ಯಾಕೆ ಹೀಗೆ ನಡೆಯಿತು? ಯಾಕೆ ಅವರಿಗೆ ಸರಿಯಾದ ಸಂರಕ್ಷಣೆ ನೀವು ಕೊಡಲಿಲ್ಲ? ಹೇಗೆ ನಿಮ್ಮ ಭದ್ರತೆಯನ್ನು ದಾಟಿ ಅವರು ಹೋದರು? ಆಗ ಬಾಡಿಗಾರ್ಡ್ಸ್ ಅವರು, ಆ ಸಿಬ್ಬಂದಿ ವರ್ಗದವರು ಏನಂತ ಹೇಳಿದ್ರು ಅಂದರೆ, ಎಲ್ಲ ಭದ್ರತೆ ಕೊಡಲಾಯಿತು, ಆದರೆ ಅವರು ಅದನ್ನು ದಾಟಿ ಏನು ಮಾಡಿದ್ರು? ಅವರು ಹೋಗುತ್ತಾರೆ ಎಂಬುದಾಗಿ ನಾವು ಎದುರು ನೋಡಲಿಲ್ಲ, ದಿಢೀರಂತ ಹೋದ್ರು. ಆದರೆ ಅದನ್ನು ನಾವು ಕವರ್ ಮಾಡಿದ್ವಿ. ಇದುವೇ ನೀವು ನಾನು ಮಾಡುವಂಥ ಪಾಪ, ಮೀರುವಿಕೆ. ಅನೇಕ ಸಮಯದಲ್ಲಿ ಪರಲೋಕ ನಮಗೆ ಎಲ್ಲಾ ವಿಧವಾದ ಸಂರಕ್ಷಣೆ ಏನು ಮಾಡಿದೆ? ಕೊಟ್ಟಿದೆ. ನೀವು ದೇವರ ಚಿತ್ತ ಯೋಜನೆಯನ್ನು ದಾಟಿ ಎಲ್ಲಿ ಹೋಗುತ್ತೀರಾ? ಆಪತ್ತಾದಂಥ ಸ್ಥಳಕ್ಕೆ ಹೋಗುತ್ತೀರಾ? ಈ ಯೋಜನೆ ಏನಾಗುತ್ತಿಲ್ಲ, ನಿಮ್ಮಲ್ಲಿ ಕ್ರಿಯೆ ಮಾಡುತ್ತಿಲ್ಲ. ಆ ಅಧಿಕಾರಕ್ಕೆ ನೀವು ಒಳಗಾಗುತ್ತಾ ಇಲ್ಲ. ಎಷ್ಟೇ ಭದ್ರತೆಯನ್ನು ಕೊಟ್ಟರೂ ಕೂಡ ನೀವು ಭದ್ರತೆಯನ್ನು ಮೀರಿ ಆಚೆ ಹೋದ್ರೆ ಯಾರಾದ್ರೊಬ್ರು ಸುಡುತ್ತಾರೆ, ಯಾರಾದ್ರೂ ಕಲ್ಲೆಸೆದು ಕೊಲ್ಲುತ್ತಾರೆ. ಇದಕ್ಕೆ ಜವಾಬ್ದಾರಿ ಪರಲೋಕ ಅಲ್ಲ. ನೀವು ಗ್ರಹಿಸಬೇಕು, ನಾನು ಮುಖ್ಯವಾದ ಪರ್ಸನ್. ನನ್ನ ಸುತ್ತಲೂ ಇಷ್ಟು ಬಾಡಿಗಾರ್ಡ್ಸ್ ಇದ್ದಾರೆ. ಅವರನ್ನು ನನಗೆ ಒಂದು ಕಾರಣಕ್ಕೋಸ್ಕರವಾಗಿ ಕೊಡಲಾಗಿದೆ. ಸೊ ನಾನೇನ್ ಮಾಡಬೇಕು? ಈ ಒಂದು ಕಾನೂನು ನಿಯಮಗಳನ್ನು ಗೌರವಿಸಿ ಅವರ ಹತೋಟಿಯಲ್ಲಿ ಇದ್ದರೆ ಮಾತ್ರವೇ ನನಗೆ ಎಲ್ಲ ಸಂರಕ್ಷಣೆ ಇರುತ್ತದೆ. ಹಾಗಾದ್ರೆ ಈ ಸ್ಥಳದಿಂದ ನಾನು ಹೇಳುವಂಥದ್ದೆಲ್ಲವೂ ಕೂಡ ಅಥಾರಿಟಿ, ಈ ಸ್ಥಳದಿಂದ ನಾನು ಹೇಳುವಂಥದ್ದೆಲ್ಲವೂ ಕೂಡ ಅಧಿಕಾರ, ಅಥಾರಿಟಿ ಎಲ್ಲ ಇರುತ್ತದೆ. ಆ ರೀತಿಯಾಗಿ ಕ್ರಿಸ್ತನೊಂದಿಗೆ ನೀವು ಸಿಂಹಾಸನದಲ್ಲಿ ಕೂತುಕೊಂಡು ಸೈತಾನನು ಹೋಗು ಅಂದರೆ ಅವನು ಹೋಗುತ್ತಾನೆ. ಹೋಗುತ್ತದೆ ತಾನೆ. ವ್ಯಾಧಿ ಸ್ವಸ್ಥತೆ ಆಗ್ಬೇಕಂದ್ರೆ ಆಗುತ್ತದೆ. ನಿಮ್ಮ ವಿರುದ್ಧವಾಗಿ ಕಲ್ಪಿಸುವಂಥ ಆಯುಧಗಳು ಫಲಿಸದೆ ಹೋಗ್ಬೇಕಂದ್ರೆ ಅದು ಫಲಿಸದೆ ಹೋಗುತ್ತದೆ. ಯಾಕಂದ್ರೆ ನೀವು ಆ ಒಂದು ಅಥಾರಿಟಿಯಲ್ಲಿ ಇದ್ದೀರಾ, ಆ ಒಂದು ಸರ್ಕಲ್ ಅಲ್ಲಿ ಇದ್ದೀರಾ. ಇಲ್ಲಿ ಸಮಸ್ಯೆ ಏನಂದ್ರೆ, ಮೊದಲು ನನಗೆ ಅಥಾರಿಟಿ ಇದೆ ಅಂತಾನೆ ಗೊತ್ತಿಲ್ಲ. ಯಾಕಂದ್ರೆ ಇದು ಇನ್ವಿಸಿಬಲ್ ಸ್ಪಿರಿಚುವಲ್ ವರ್ಲ್ಡ್. ಇದು ಯಾವ ವರ್ಲ್ಡ್? ಸ್ಪಿರಿಚುವಲ್ ವರ್ಲ್ಡ್. ಈ ಒಂದು ಆತ್ಮಿಕವಾದ ಲೋಕದಲ್ಲಿ ಆತ್ಮಿಕವಾದ ಸಂರಕ್ಷಣೆ ನಮಗಿದೆ. ಎಲಿಷಾ ಹೇಳುತ್ತಾನೆ, ಅವನ ಕಣ್ಣುಗಳನ್ನು ತೆರೆಯಿರಿ. ಹಾಗಾದ್ರೆ ನಮಗೆ ಗೊತ್ತಿರಬೇಕು ಈ ಒಂದು ಸ್ಥಳದಲ್ಲಿ ಒಬ್ಬ ದೂತ ಇದ್ದಾನೆ ಎಂಬುದಾಗಿ. ಅದನ್ನು ಸ್ಪಿರಿಚುವಲ್ ಆಗಿ ನಾವು ಗ್ರಹಿಸಬೇಕು. ದೇವರ ಚಿತ್ತವಾಗಿದ್ರೆ ಒಂದು ದಿನ ನಾವು ಅದನ್ನು ನೋಡಬೇಕು. ಆ ರೀತಿ ನೋಡುವಾಗ, ನೀವು ನೋಡಿ ಕಾರಲ್ಲಿ ಒಂಟಿಯಾಗಿ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಒಂಟಿಯಾಗಿ ಹೋಗುವಾಗ ಲೋನ್ಲಿ ಫೀಲ್ ಮಾಡ್ತೀರಲ್ವಾ? ಕೂಡಲೇ ಏನ್ ಮಾಡ್ತೀರಾ? ಒಂದು ಹಾಡನ್ನು ಹಾಕುತ್ತೀರಾ. ಹಾಡನ್ನು ಹಾಕುವಾಗ ಆಡುತ್ತಿರುವಂಥವ್ರು ಜೊತೆಲಿರುವಂಥ ಫೀಲ್, ಒಂದು ಗಾಡ್ಸ್ ಪ್ರೆಸೆನ್ಸ್, ಆ ಫೀಲ್. ಆದರೆ ನೀವು ಒಂಟಿಯಾಗಿ ಹೋಗುತ್ತಿಲ್ಲ, ನಿಮಗೆ ಸಂಬಂಧಪಟ್ಟ ದೂತರು ಜೊತೆಯಲ್ಲೇ ಇದ್ದಾರೆ. ಅವರು ನಿಮ್ಮ ಜೊತೆಯಲ್ಲೇ ಇದ್ದಾರೆ, ಆದರೆ ನೀವು ನೋಡಿಲ್ಲ. ಆ ಹೆವೆನ್ಲಿ ಅಥಾರಿಟಿ, ಆ ಹೆವೆನ್ಲಿ ಸಂರಕ್ಷಣೆ ನಿಮ್ಮ ಸುತ್ತಲೂ ಏನಾಗಿದೆ? ಅದು ಯಾವಾಗಲೂ ಇರುತ್ತದೆ. ಇದು ನನಗೆ ಒಂದು ಬಹಳ ಮುಖ್ಯವಾದಂತಹ ಬಲ. ಇದು ಬಲ. ಈ ಒಂದು ಅಥಾರಿಟಿಯನ್ನು ಅವರು ಹೇಳುತ್ತಾರೆ, ಇದನ್ನು ಇಟ್ಟುಕೊಂಡು ನಾವೇನು ಮಾಡಬೇಕು? ಭೂಮಿಯನ್ನು ಆಳ್ವಿಕೆ ಮಾಡಬೇಕು. ನಾನು ಈ ಭೂಮಿಯನ್ನು ಆಳ್ವಿಕೆ ಮಾಡುವುದಕ್ಕಾಗಿ ಬರಲಿಲ್ಲ. ಭೂಮಿಯಲ್ಲಿರುವಂಥ ರಾಜರುಗಳನ್ನು, ರಾಜ್ಯತ್ವವನ್ನು, ಯಾಜಕರನ್ನು ಆಳ್ವಿಕೆ ಮಾಡೋದಕ್ಕೋಸ್ಕರವಾಗಿ ದೇವರಿಟ್ಟಿದ್ದಾರೆ. ಹಲ್ಲೆಲೂಯಾ. ಎಲಿಯನಿಗೆ ಏನು ಹೇಳುತ್ತಾರೆ? ನೀನು ಹೋಗಿ ಏನು ಮಾಡು? ಯೆಹೂವನ್ನು ಇಸ್ರಾಯೇಲರ ಮೇಲೆಯೂ ಅಜಾಯೇಲನನ್ನು ಸಿರಿಯಾದ ಮೇಲೂ ನಿನ್ನ ಸ್ಥಾನದಲ್ಲಿ ಎಲಿಷನನ್ನು ಅಭಿಷೇಕ ಮಾಡು. ಆದರೆ ಇವರೇನು ಮಾಡುತ್ತಾರೆ ಅಂದರೆ, ಸಾಕು ಕರ್ತನೆ, ನಾನು ಸಾಯುತ್ತೇನೆ. ಇವರೇನು ಹೇಳುತ್ತಾರೆ? ಸಾಕು ಕರ್ತನೆ, ನಾನು ಸಾಯುತ್ತೇನೆ. ಅದಕ್ಕೆ ದೇವರೇನು ಹೇಳುತ್ತಾರೆ? ಹೋಗಿ ಏನು ಮಾಡು ಅಂತ ಹೇಳುತ್ತಾರೆ. ಆಗ ಯೆಹೋವನು ಅವನಿಗೆ, ನೀನು ಬಂದ ದಾರಿಯಿಂದ ಹಿಂದಿರುಗಿ ದಮಸ್ಕದ ಅರಣ್ಯಕ್ಕೆ ಹೋಗು. ಅಲ್ಲಿಂದ ಪಟ್ಟಣದೊಳಗೆ ಪ್ರವೇಶಿಸಿ ಅಜಾಯೇಲನನ್ನು ಅರಾಮ್ಯರ ಅರಸನನ್ನಾಗಿ ಅಭಿಷೇಕಿಸು. ನಿಮ್ಷಿಯ ಮಗನಾದ ಯೆಹೂವನ್ನು ಇಸ್ರಾಯೇಲರ ಅರಸನನ್ನಾಗಿ, ಅಬೇಲ್ ಮೆಹಲೋದವನು ಶಫಾಟನ ಮಗನೂ ಆದ ಎಲಿಷನನ್ನು ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿಯೂ ಅಭಿಷೇಕಿಸು. ಆದರೆ ಇದಕ್ಕೆ ಎಲಿಯನು ಏನು ಹೇಳುತ್ತಾರೆ? 4ನೇ ವಾಕ್ಯದಲ್ಲಿ, 4ನೇ ವಾಕ್ಯವನ್ನು ಓದೋಣ. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ 1 ದಿವಸ ಪ್ರಯಾಣದಷ್ಟು ದೂರ ಹೋಗಿ
ಒಂದು ಜಾಲಿಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದುಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ. ಆದರೆ ಇವರ ಮೇಲಿರುವಂಥ ಅಭಿಷೇಕ ಅಥಾರಿಟಿ ಏನು? ಅರಸನನ್ನು, ಯಾಜಕರನ್ನು ಅಭಿಷೇಕ ಮಾಡುವಂಥ ಅಧಿಕಾರ ಇದೆ. ಆದರೆ ಇವರೇನು ಹೇಳುತ್ತಿದ್ದಾರೆ? ಸಾಕಾಯಿತು ದೇವರೇ, ನಾನು ಸಾಯುತ್ತೇನೆ. ನಿನಗೆ ಇರುವಂಥ ಅಭಿಷೇಕವೋ, ನಿನ್ನ ಮೇಲಿರುವಂಥ ಕರೆಯುವಿಕೆಯೋ, ನಿನ್ನ ಮೇಲಿರುವಂತಹ ದರ್ಶನವೋ, ನಿನ್ನನ್ನು ನಾನು ಯಾತಕ್ಕೋಸ್ಕರವಾಗಿ ಪ್ರತ್ಯೇಕಿಸಿದ್ದೇನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳದೆ ನಾನು ಸಾಯುತ್ತೇನೆ, ಹೋಗುತ್ತೇನೆ. ದೇವರು ಹೇಳುತ್ತಾರೆ, ನೀನು ಯಾರು ಗೊತ್ತಾ? ಅಭಿಷೇಕ ಮಾಡಲ್ಪಟ್ಟವನು ಎನ್ನುವಂಥದ್ದೆಲ್ಲ ಮುಂಚೆ. ನೀನೀಗ ಅಭಿಷೇಕ ಮಾಡುವಂಥವನು. ಯು ಆರ್ ಗೋಯಿಂಗ್ ಟು ಅನಾಯಿಂಟ್. ನಿನ್ನನ್ನು ಎಂಥ ಒಂದು ಸ್ಥಾನದಲ್ಲಿ ಇಟ್ಟಿದ್ದೇನೆ. ಅದು ಗೊತ್ತಿಲ್ಲದೆ ಏನು ಹೇಳ್ತಿದ್ದಾನೆ ಗೊತ್ತಾ? ಸಾಕಾಯಿತು ಕರ್ತನೆ, ನಾನು ಸಾಯುತ್ತೇನೆ. ಇದೇ ಗೊತ್ತಿರೋವನು ಏನು ಮಾಡ್ತಾನೆ ಗೊತ್ತಾ? ಅಯ್ಯೋ ದೇವರೇ, ಇಷ್ಟೊಂದು ಜನ ಬಂದಿದ್ದಾರೆ, ಇಷ್ಟು ದೊಡ್ಡ ಗುಂಪು ಇಲ್ಲಿ ನಿಂತಿದೆ. ಹೋಗೋ, ಅವರೊಳಗೆ ಇರುವವನಿಗಿಂತಲೂ ನನ್ನೊಳಗೆ ಇರುವಂಥವನು ಹೆಚ್ಚಿನವನು. ಇವನು ನೋಡಿದವನು, ಅವನು ನೋಡದೇ ಇರುವಂಥವನು. ಅಷ್ಟೇ ಡಿಫ್ರೆನ್ಸ್. ಇದರಲ್ಲಿ ನಾವು ಯಾವ ವ್ಯಕ್ತಿಯಾಗಿದ್ದೇವೆ ಅನ್ನುವಂಥದ್ದೇ ಮುಖ್ಯ. ಕರ್ತನು ನಿಮ್ಮನ್ನು, ನನ್ನನ್ನು ಆಳ್ವಿಕೆ ಮಾಡುವುದಕ್ಕೋಸ್ಕರವಾಗಿ ಕರೆದಿದ್ದಾರೆ. ಆ ಒಂದು ಆಳ್ವಿಕೆ ಭೂ ಸಂಬಂಧವಾದದ್ದು ಅಲ್ಲ, ಭೂಮಿಯನ್ನು ಕೂಡ ಸೇರಿಸಿ ಪರಲೋಕದಲ್ಲಿರುವಂಥ ದೊರೆತನ. ಕರ್ತನು ಎಲ್ಲಿಟ್ಟಿದ್ದಾರೆ? ಪರಲೋಕದಲ್ಲಿರುವಂಥ ರಾಜ್ಯತ್ವಗಳಿಗೂ. ಹಾಗಾದರೆ ಈ ದೊರೆತನ, ಪರಲೋಕದಲ್ಲಿರುವಂಥ ದೊರೆತನವನ್ನು ನಾನು ಮಾಡಬೇಕು ಅಂದರೆ ಯಾವನು ಜಯ ಹೊಂದುತ್ತಾನೋ? ಹಾಗೆ ತಾನೇ ಇದೆ. ಯೇಸು ಇನ್ನೂ 1000 ವರ್ಷದ ಆಡಳಿತ ಮಾಡಿಲ್ಲ. ವಾಕ್ಯ ಹೇಳುವಾಗ ಮಾಡಿಲ್ಲ. ದೇವರು ಇನ್ನೂ ಏನು ಮಾಡಿಲ್ಲ? ಲೋಕವನ್ನಿನ್ನೂ ಆಳ್ವಿಕೆ ಮಾಡಿಲ್ಲ. ಆ ವಾಕ್ಯ ಬರೆಯಲ್ಪಟ್ಟಿರುವಂಥದ್ದು 3ನೇ ಅಧ್ಯಾಯದಲ್ಲಿದೆ. ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯ 21ರಲ್ಲಿ ಇದೆ. ಹಾಗಾದರೆ ಗಮನಿಸಿರಿ, ನಾನು ಜಯ ಹೊಂದಿದ್ದೇನೆ ಎಂಬುದಾಗಿ ದೇವರು ಯಾವುದನ್ನು ಹೇಳುತ್ತಾರೆ? ಯಾವುದನ್ನು ಜಯಿಸಿದ್ದಾರೆ? ಯೇಸು ಹೇಳುತ್ತಾರೆ, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಇನ್ನೊಂದು ಕಡೆ ಹೇಳುತ್ತಾರೆ, ಇರುವಂಥ ಕಡೆಯ ಶತ್ರು ಮರಣ. ನಾನು ಎಲ್ಲವನ್ನು ಕೂಡ ಜಯಿಸಿದ್ದೇನೆ, ಮರಣವನ್ನು ಜಯಿಸಿದ್ದೇನೆ, ಪಾತಾಳವನ್ನು ಜಯಿಸಿದ್ದೇನೆ, ಲೋಕವನ್ನು ಜಯಿಸಿದ್ದೇನೆ. ಒಂದು ದಿನವೂ ಕೂಡ ನಾನು ರಾಜರನ್ನು ಜಯಿಸಿ ರಾಜ್ಯತ್ವವನ್ನು ಹಿಡಿದಿದ್ದೇನೆ ಎಂಬುದಾಗಿ ಹೇಳೋದೇ ಇಲ್ಲ. ಇದುವರೆಗೂ. ಇದಾದ ನಂತರ ನಡೆಯುತ್ತದೆ 1000 ವರ್ಷದ ಆಡಳಿತದಲ್ಲಿ. ಆದರೆ ಈಗ ಇಲ್ಲ. ಹಾಗಂದ್ರೆ ಏನರ್ಥ? ಜಯ ಹೊಂದುವವನು ಮಾತ್ರವೇ ಇದನ್ನು ಮಾಡುವುದಕ್ಕೆ ಸಾಧ್ಯ. ಮೊದಲು ನಾನು ಯಾವುದನ್ನು ಜಯಿಸಬೇಕು? ನನ್ನನ್ನು ನಾನು ಜಯಿಸಬೇಕು. ಲೋಕ ಎನ್ನುವಂಥದ್ದೇನು? 1 ಯೋಹಾನದಲ್ಲಿ ಅವರು ಹೇಳುತ್ತಾರಲ್ಲ, ಲೋಕ ಅಂದ್ರೆ ಏನು? ಕಣ್ಣಿನ ಆಶೆ, ಶರೀರದ ಆಶೆ, ಬದುಕು ಬಾಳಿನ ಡಂಬ. ಇವೆಲ್ಲ ಲೋಕದಿಂದ ಉಂಟಾದಂಥವು. ಹಾಗೆ ತಾನೇ ಇದೆ. ಹಾಗಂದ್ರೆ ಈ ಲೋಕವನ್ನು ಜಯಿಸುವುದು ಅಂದ್ರೆ ಏನು? ಕಣ್ಣಿನ ಆಶೆ, ಶರೀರದ ಆಶೆ, ಜೀವನದ ಗರ್ವ. ಅಂದ್ರೆ ನನ್ನನ್ನು ನಾನು ಜಯಿಸಬೇಕೆಂದು ಅರ್ಥ. ನನ್ನನ್ನು ಜಯಿಸಬೇಕು. ಇದನ್ನು ಜಯಿಸಿ ನಾನು ಹೇಗೆ ನನ್ನನ್ನು ನಾನು ಜಯಿಸಿದೆ ಅಂದರೆ, ಕಣ್ಣಿನ ಆಶೆ ಕರೆದು ತೋರಿಸುತ್ತಾನೆ ಸೈತಾನನು. ಎಲ್ಲವನ್ನು ನೋಡು, ಲೋಕದ ಎಲ್ಲವನ್ನು ನೋಡಿರಿ, ಇದೆಲ್ಲವನ್ನು ನಿಮಗೆ ಕೊಡುತ್ತೇನೆ. ಯೇಸು ಹೇಳುತ್ತಾರೆ, ತೊಲಗು ಸೈತಾನನೇ. ಜೀವನದ ಗರ್ವ, ಇದರ ಎಲ್ಲ ವೈಭವಗಳನ್ನು ನಿಮಗೆ ತರುತ್ತೇನೆ. ದೇವಕುಮಾರನೇ, ತೊಲಗು ಸೈತಾನನೇ. ಶರೀರದ ಆಶೆ, ಈ ಕಲ್ಲನ್ನು ರೊಟ್ಟಿಯಾಗಿ ಮಾಡಿ ತಿನ್ನಿ. ಹಸಿವು ಇದೆ ತಾನೆ, ಯಾಕೆ ಕಲ್ಲನ್ನು ರೊಟ್ಟಿ ಮಾಡಿ ತಿನ್ನಬಾರ್ದು? ಅದೆಲ್ಲ ದೇವರ ವಾಕ್ಯದಿಂದ ನಾನು ಬದುಕುತ್ತೇನೆ, ನೀನು ಹೇಳಿ ಕೇಳಬೇಕಾಗಿಲ್ಲ. ತೊಲಗು ಸೈತಾನನೇ. ಅಷ್ಟೇ, ಕೆಲಸ ಮುಗಿಯಿತು. ಕಣ್ಣಿನ ಆಶೆ, ಶರೀರದ ಆಶೆ, ಜೀವನದ ಗರ್ವ, ಈ 3 ಕಾರ್ಯವನ್ನು ಕೂಡ ಮತ್ತಾಯ 4ರಲ್ಲಿ ಒಂದೇ ಸ್ಥಳದಲ್ಲಿ ಯೇಸು ಎಲ್ಲವನ್ನು ಜಯಿಸುತ್ತಾರೆ. ಈ 3 ಕಾರ್ಯಗಳನ್ನ ಲೈಫ್ ಲಾಂಗ್ ನಾವು ಜಯಿಸುವುದಕ್ಕಾಗಿ ಹೋರಾಡುತ್ತಿದ್ದೇವೆ. ಯಾವುದಕ್ಕಾಗಿ ಹೋರಾಡುತ್ತಿದ್ದೇವೆ? ಇದಕ್ಕಾಗಿ ಹೋರಾಡುತ್ತಿದ್ದೇವೆ. ಶರೀರದ ಆಶೆ ಅಂದ್ರೆ ಅನೇಕರು ಪಾಪವನ್ನೇ ಅಂದುಕೊಂಡಿದ್ದಾರೆ. ಇಲ್ಲ, ಯಾವುದನ್ನು ನಿಮ್ಮ ಶರೀರವು ಒಂದು ಕಾರ್ಯವನ್ನು ಇಚ್ಛಿಸುತ್ತದೋ, ಅದು ಡ್ರೆಸ್ ಆಗಿರಬಹುದು, ಬಂಗಾರವನ್ನು ಏನು ಬೇಕಾದರೂ ಆಗಿರಬಹುದು, ಅತಿ ಭೋಜನವು ಏನು ಬೇಕಾದರೂ ಆಗಿರಬಹುದು. ಇಚ್ಛಿಸುವಂಥದ್ದು. ಇಚ್ಛೆ ಅಂದರೆ ಏನೋ ಗಂಡಿಗೆ ಹೆಣ್ಣಿನ ಮೇಲೆ ಬರುವಂಥದ್ದು, ಹೆಣ್ಣಿಗೆ ಗಂಡಿನ ಮೇಲೆ ಬರುವಂಥದ್ದು. ಅದು ಮಾತ್ರವಲ್ಲ, ಇಚ್ಛೆ ಎಲ್ಲದರಲ್ಲೂ ಕೂಡ ಇದೆ. ನೀನು ಯಾವಾಗ ಒಂದನ್ನು ಆಸೆ ಪಟ್ಟು ಅದನ್ನು ಪಡೆಯದೇ ಇರುತ್ತೀಯೋ, ನೀನು ಜಯಿಸುವುದಕ್ಕೆ ಆರಂಭಿಸಿದ್ಯಾ ಎಂದು ಅರ್ಥ. ಅದು ನಿನ್ನ ಕಂಟ್ರೋಲ್ಗೆ ಬಂತು ಎಂಬುದಾಗಿ ಅರ್ಥ. ನೀವು ಹೋಗಿ ಯೇಸುವಿಗೆ ಆಸೆ ತೋರಿಸುವುದಕ್ಕೆ ಆಗುತ್ತಾ? ಹೇಳಿ ನೋಡೋಣ. ಯೇಸುವಿನ ಬಳಿ ಹೋಗಿ, ದೇವರೊಂದು ಡ್ರೆಸ್ ನೋಡಿದ್ವಿ, ಯಾಜಕನ ಡ್ರೆಸ್ ನೋಡುವುದಕ್ಕೆ ಸೂಪರ್ ಆಗಿತ್ತು, ನಿಮಗೊಂದು ಕೊಡಿಸ್ಲಾ? ದೇವರು ಹೇಳ್ತಾರೆ, ತೊಲಗು ಸೈತಾನನೇ. ನಾನು ನಿಮಗೆ ಒಳ್ಳೆಯ ಡ್ರೆಸ್ ಕೊಡಿಸ್ತೀನಂತ ತಾನೇ ಹೇಳಿದೆ, ನನಗೆ ಯಾವ ಡ್ರೆಸ್ ಬೇಕು ಅಂತ ನನಗೆ ಗೊತ್ತು. ಅದಕ್ಕೆ ದೇವರು ಹೇಳ್ತಾರೆ, ಸ್ಟಾರ್ಟಿಂಗಲ್ಲಿ ಎಲ್ಲವನ್ನು ಮುಗಿಸುತ್ತಾರೆ, ತೊಲಗು ಸೈತಾನನೇ. ಇದು ಶರೀರದ ಆಶೆ, ಕಣ್ಣಿನ ಆಶೆ, ಜೀವನದ ಗರ್ವ. ಯಾರೇ ನಮ್ಮ ಕುರಿತಾಗಿ ಏನೇ ಹೇಳಿದ್ರು ನಮಗೇನು, ಇನ್ನೊಬ್ಬರಿಗೋಸ್ಕರವಾಗಿ ಯಾವತ್ತೂ ಕೂಡ ಬಾಳಬೇಡಿ. ಬೇರೆಯವರು ಏನು ಹೇಳುತ್ತಾರೆ ಎಂಬುದಾಗಿ ಯಾವತ್ತೂ ಅದರ ಕುರಿತು ಚಿಂತಿಸಬೇಡಿ. ಚೆನ್ನಾಗಿ ತಿಳಿದುಕೊಳ್ಳಿರಿ,
ಕರ್ತನು ನಿಮ್ಮೊಂದಿಗೆ ಇರುವುದಾದರೆ ಒಂದು ವೇಳೆ ನೀವು ಕತ್ತೆಯಾಗಿದ್ದರೂ ಕೂಡ ಅವರು ನಿಮಗೋಸ್ಕರವಾಗಿ ಬಟ್ಟೆಗಳನ್ನು ಹಾಸುತ್ತಾರೆ, ಗರಿಯನ್ನು ಹಾಕುತ್ತಾರೆ. ಅದರ ಕುರಿತು ಚಿಂತೆನೆ ಬೇಡ, ದೇವರು ನಿಮ್ಮೊಂದಿಗೆ ಇದ್ದಾರಾ ಎನ್ನುವಂಥದ್ದೇ ಮುಖ್ಯ. ಕರ್ತನು ನಿಮ್ಮೊಂದಿಗೆ ಇಲ್ಲದೇ ಇದ್ದರೆ ನೀವು ಮಹಾಬಾಬೇಲ್ ಕಟ್ಟಿದಂಥ ನೆಬೂಕದ್ನೆಚ್ಚರರಾಗಿದ್ದರೂ ಕೂಡ ನಿಮ್ಮನ್ನು ಹನಿ ಮಳೆಯಲ್ಲಿ ಎಸೆಯುತ್ತಾರೆ. ನಮ್ಮ ಘನತೆ, ಆಶೀರ್ವಾದ ಎಲ್ಲವೂ ಕೂಡ ದೇವರೇ. ಕೆಲವು ಸಮಯದಲ್ಲಿ ನೋಡುವುದಾದರೆ ಆ ಜೀವನದ ಗರ್ವ ಎಂಬುದಾಗಿರುತ್ತದೆ. ಯಾರಾದರೂ ನಮ್ಮನ್ನು ಮದುವೆಗೆ ಕರೆದ್ರು ಅಂದರೆ ಆ ಸ್ಥಳಕ್ಕೆ ತಕ್ಕ ಹಾಗೆ ನಾನು ಹೋಗಬೇಕು. ನಾನೇ ಹೇಳುತ್ತೇನೆ, ಆ ಟ್ರೆಂಡಿಗೆ ತಕ್ಕ ಹಾಗೆ ನೀವು ಮಾರ್ಪಡುವುದು ಬೇಡ, ನಿಮ್ಮ ಟ್ರೆಂಡಿಗೆ ತಕ್ಕ ಹಾಗೆ ಅವರನ್ನು ಮಾರ್ಪಡಿಸಿರಿ. ಅದೇ ಸರಿ, ಅದುವೇ ಸರಿ. ನಾವಿವತ್ತೇನು ಮಾಡುತ್ತಾ ಇದ್ದೇವೆ ಗೊತ್ತಾ? ಕಣ್ಣಿನ ಆಶೆ, ಶರೀರದ ಆಶೆ, ಜೀವನದ ಗರ್ವ ಇದೆಲ್ಲ ಇಟ್ಟುಕೊಂಡು ಹೇಗಾದರೂ ತಗೋಬೇಕು. ಅವಶ್ಯಕತೆಗಾಗಿ ತಗೊಳ್ಳೋದು ತಪ್ಪಲ್ಲ. ನಾನು ಹೇಳೋದು ಅರ್ಥವಾಗುತ್ತಿದೆ. ಒಂದು ಅವಶ್ಯಕತೆ ಇದೆ, ಒಂದು ನೀಡಿದೆ. ಸಭೆಗೆ ಒಂದು ಮಿಕ್ಸರ್ ಅವಶ್ಯವಿದೆ. 30,000 ಆಗುತ್ತೆ, 50,000 ಆಗುತ್ತೆ. ಸಭೆಗೆ ಒಂದು ಸ್ಥಳ ಬೇಕು, 50 ಲಕ್ಷ ಆಗುತ್ತೆ. ಸಭೆಗೆ ಕಟ್ಟಡ ಅವಶ್ಯವಿದೆ, 1 ಕೋಟಿ ಆಗುತ್ತೆ. ಅದು ಬೇರೆ. ಸುಮ್ಮನೆ ಕೆಲವರು 4 ಸೆಟ್ಟು ಓಲೆ ಇರುತ್ತದೆ, 5ನೇ ಸೆಟ್ ನೋಡಿದ ಕೂಡಲೇ ಇದು ಒಂದು ಇರಲಿ ಬಿಡಿ. ದಯವಿಟ್ಟು ಗಮನಿಸಿರಿ, ನಿಮ್ಮನ್ನು ನೀವು ಜಯಿಸಬೇಕು. ಯೇಸು ಹೇಳುತ್ತಾರೆ, ನಾನು ಜಯ ಹೊಂದಿ ತಂದೆಯ ಬಲಪಾರ್ಶ್ವದಲ್ಲಿ ಕೂತ ಹಾಗೆ. ಅವರು ಪಿಲಾತನನ್ನು ಜಯಿಸಿದ್ರೆ, ಹೇರೋದನನ್ನು ಜಯಿಸಿದ್ರೆ ಯಾರ ಹತ್ರ ಹೋಗಿ ಜಗಳವಾಡಿದ್ರು? ಅಥವಾ ಹೋಗಿ ಇಸ್ರಾಯೇಲರಿಗೆ ಅರಸನಾಗಿ ಕೂತ್ರ? ಏನು ಕೂತ್ಕೊಳ್ಳಿಲ್ಲ. ಆದರೆ ತಂದೆಯ ಬಲಪಾರ್ಶ್ವದಲ್ಲಿ ರಾಜನಾಗಿ ಹೋಗಿ ಕೂತರು. ಅದನ್ನೇ ನಿಮಗೂ ನನಗೂ ಹೇಳುತ್ತಾರೆ, ಪರಲೋಕದಲ್ಲಿರುವಂಥ ರಾಜ್ಯತ್ವಗಳಿಗೂ ಅಧಿಕಾರಿಗಳಿಗೂ. ಹಾಗಾದರೆ ನಾನು ಸ್ಥಳಕ್ಕೆ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಒಂದೇ ವಾಕ್ಯದಲ್ಲಿ ದೇವರು ಸುಂದರವಾಗಿ ಹೇಳುತ್ತಾರೆ, ಓದಿ ಮುಗಿಸೋಣ. 2 ತಿಮೋಥೆಯರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದಿರಿ. ಸಹಿಸಿಕೊಳ್ಳುವುದಾದರೆ ಆತನೊಡನೆ ಆಳುವೆವು. ದೇವರು ಬಹಳ ಸ್ಪಷ್ಟವಾಗಿ ಫಾರ್ಮುಲಾವನ್ನು ಬರೆದಿಟ್ಟಿದ್ದಾರೆ. ಅವರೊಂದಿಗೆ ಯುದ್ಧ ಮಾಡುವುದಾದರೆ, ಅವರೊಂದಿಗೆ ಕತ್ತಿ ಜಗಳ ಹೋಗುವುದಾದರೆ, ಅವರೊಂದಿಗೆ ರಥದಲ್ಲಿ ಹೋಗುವುದಾದರೆ ಎಂಬುದಾಗಿ ಬರೆದಿಲ್ಲ. ಅವರೊಂದಿಗೆ ಪಾಡುಗಳನ್ನು ಸಹಿಸಿಕೊಳ್ಳುವುದಾದರೆ ಅವರೊಂದಿಗೆ ಆಳ್ವಿಕೆಯನ್ನು ಮಾಡುತ್ತೇವೆ. ಆಳ್ವಿಕೆ ಎನ್ನುವಂಥದ್ದು ಕನ್ಫರ್ಮ್. ಆದರೆ ನಿಮಗೆ ಇಲ್ಲಿ ಕೆಲವು ಪಾಡುಗಳಿರುತ್ತದೆ. ಇದುವೇ ಸೈತಾನನು ಕಡೆಯದಾಗಿ ಈ ಕಡೆಯ ಕಾಲದಲ್ಲಿ ಮಾಡಿದಂಥ ದೊಡ್ಡ ತಂತ್ರ. ಅಲ್ಲಿ ಏನು ಹೇಳುತ್ತಾರಂದರೆ, ನೀವು ಬೇಕಾದರೆ ನೋಡಿರಿ, ಪೌಲನ್ ಹೇಳುವಂಥದ್ದು ಅವರು ಎಷ್ಟು ಸುಂದರವಾಗಿ ತನ್ನ ಪತ್ರಿಕೆಯಲ್ಲಿ ಬರೆಯುತ್ತಾರೆ ಅಂದರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆಗೆ ತಿರುಗಿಸಿಕೊಳ್ಳಿರಿ, 5ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದಿರಿ. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವವೆಂಬ ಭರವಸದಿಂದ ಉಲ್ಲಾಸವಾಗಿದ್ದೇವೆ. ಗಮನಿಸಿರ, ನಂಬಿಕೆಯಿಂದಲೇ ಉಲ್ಲಾಸವಾಗಿದ್ದೇವೆ. ಯಾವುದು? ರಾಜ್ಯತ್ವವನ್ನು, ಅಧಿಕಾರವನ್ನು ಹೊಂದುತ್ತೇವೆ ಎನ್ನುವಂತಹ ನಂಬಿಕೆಯಲ್ಲಿದ್ದೇವೆ. ಹಾಗಾದರೆ ಆ ನಂಬಿಕೆಯನ್ನು ಹೊಂದಬೇಕಂದ್ರೆ, ಆ ಮಹಿಮೆಯನ್ನು ಕಾಣಬೇಕಂದ್ರೆ ಏನು ಮಾಡಬೇಕಂತೆ? 3ನೇ ವಾಕ್ಯ ಓದಿರಿ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಏನಂತೆ ಉಪದ್ರವಗಳು? ಇದು ಒಂದು ಫಾರ್ಮುಲಾ. ಯಾಕಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷೆ ಹುಟ್ಟುತ್ತದೆ. ನಂಬಿಕೆ ಬಂದರೆ ದೇವರ ಮಹಿಮೆ ಹೊಂದುತ್ತೇವೆ. ಅದನ್ನೇ ಅವರು ಬರೆಯುತ್ತಾರೆ. ಹಾಗಾದರೆ ನಂಬಿಕೆ ಹೊಂದಿ ಅವರೊಂದಿಗೆ ಆಳ್ವಿಕೆ ಮಾಡುತ್ತೇವೆ ಅಲ್ವಾ? ಅದಕ್ಕಾಗಿರೋ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿದೆ? ಉಪದ್ರವದಲ್ಲಿದೆ. ಅದನ್ನೇ ಅವರು ಬರೆಯುತ್ತಾರೆ. ಉಪದ್ರವದಿಂದ ತಾಳ್ಮೆ ಉಂಟಾಗುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಬರುತ್ತದೆ, ಅನುಭವ ಸಿದ್ಧಿಯಿಂದ ನಂಬಿಕೆ ಬರುತ್ತದೆ. ನಂಬಿಕೆ ಏನು ಮಾಡುತ್ತದೆ? ಮಹತ್ವದಲ್ಲಿ ಹೋಗಿ ಕೂರಿಸುತ್ತದೆ. ಹಾಗಾದರೆ ಇದೆಲ್ಲದಕ್ಕೂ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು? ಉಪದ್ರವ. ಅದನ್ನೇ ಅವರು ಬರೆಯುತ್ತಾರೆ. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಆತನೊಂದಿಗೆ ಪಾಡುಗಳನ್ನು ಸಹಿಸಿಕೊಳ್ಳುವುದಾದರೆ ಆತನೊಂದಿಗೆ ಆಳುವೆವು. ಕಡೆಯ ಕಾಲದಲ್ಲಿ ಈಗ ಸೈತಾನನು ಏನು ಮಾಡಿದ್ದಾನೆ ಅಂದರೆ, ಉಪದೇಶದಲ್ಲಿ ನಿನಗೆ ಉಪದ್ರವವೇ ಇಲ್ಲ. ಯಾಕಂದರೆ ಈ ಉಪದ್ರವ ಎನ್ನುವಂಥ ವಿಷಯ ತೆಗೆದಾಯಿತು ಅಂದರೆ ನಿಮಗೆ ಅದು ಸಿಗೋದಿಲ್ಲ. ಬೇಸೇ ಸರಿ ಇಲ್ಲ. ನೀವು LKGಯಲ್ಲಿ ಫೇಲ್ ಆದ್ರಿ ಅಂದರೆ ಅಥವಾ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಫೇಲ್ ಆದ್ರಿ ಅಂದರೆ ಆಟೋಮೆಟಿಕ್ ಆಗಿ ಏನು ಸಿಗೋದಿಲ್ಲ? ಇಂಜಿನಿಯರ್ ಸೀಟು, ಡಾಕ್ಟರ್ ಸೀಟ್ ಸಿಗುವುದಿಲ್ಲ. ಅವರು ಸ್ಪಷ್ಟವಾಗಿ ಹೇಳುತ್ತಾರೆ, ನಿನಗೆ ಡಾಕ್ಟರ್ ಸೀಟ್ ಇಟ್ಟಿದ್ದೇನೆ. ಸೈತಾನ ಹೇಳುತ್ತಾರೆ, ನಿನಗೆ LKG ಬೇಕಾಗಿಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಬೇಕಾಗಿಲ್ಲ, ಸೆಕೆಂಡ್ ಸ್ಟ್ಯಾಂಡರ್ಡ್ ಓದಬೇಡ, ಇಂಜಿನಿಯರ್ ತಾನೇ ಬೇಕು ನಿನಗೆ, ಇಂಜಿನಿಯರ್ ತಾನಾಗಿ ಸಿಗುತ್ತದೆ, ಫಸ್ಟ್ ಸ್ಟ್ಯಾಂಡರ್ಡ್ ಓದಬೇಡ. ಸುಮ್ಮನೆ ಯಾಕೆ ಕಷ್ಟಪಟ್ಟು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲ ಓದಿ ಪಾಸ್ ಮಾಡ್ತೀಯಾ? ನೇರವಾಗಿ ಇಂಜಿನಿಯರ್ಗೆ ಹೋಗುತ್ತೀಯಾ? ದೇವರು ಕೃಪೆಯುಳ್ಳವರು, ನಿನ್ನನ್ನು ಇಂಜಿನಿಯರ್ ಮಾಡುತ್ತೇನೆ ಅಂತ ಹೇಳಿದ್ದಾರೆ ಅಲ್ವಾ? ಅವರು ಹೇಗೂ ನಿನ್ನನ್ನು ಮಾಡುತ್ತಾರೆ. ಏನ್ರಿ, ಅದಕ್ಕೆ ಒಂದು ಪ್ರೊಸೀಜರ್ ಇಟ್ಟಿದ್ದಾರೆ ರೀ. ಫಸ್ಟ್ ಸ್ಟ್ಯಾಂಡರ್ಡ್ ಇದೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಇದೆ, ಅದನ್ನು ಓದುವುದಕ್ಕೆ ಶಾಲೆಗೆ ಹೋಗಬೇಕು. ಮೊದಲು ಉಪದ್ರವ ತಾಳ್ಮೆಯನ್ನು ಉಂಟು ಮಾಡುತ್ತದೆ, ತಾಳ್ಮೆಯು ಅನುಭವ ಸಿದ್ಧಿಯನ್ನು, ಅನುಭವ ಸಿದ್ಧಿ ನಂಬಿಕೆಯನ್ನು ಉಂಟು ಮಾಡುತ್ತದೆ, ಆ ನಂಬಿಕೆ ಮಹಿಮೆಯನ್ನು ಕೊಡುತ್ತದೆ. ಈ ರೀತಿಯಾಗಿ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಇಟ್ಟಿದ್ದಾರೆ ದೇವರು. ಅಯ್ಯೋ ನೀನ್ ಬೇರೆ, ದೇವರು ಕೃಪೆಯುಳ್ಳವರು, ಡೈರೆಕ್ಟ್ ಆಗಿ ಇಂಜಿನಿಯರ್ ಮಾಡ್ತಾರೆ. ಹಾಗಂದ್ರೆ ಫಸ್ಟ್ ಸ್ಟ್ಯಾಂಡರ್ಡೇ ಅವಶ್ಯಕತೆ ಇಲ್ಲ, ಹೋಗ್ಬೇಡ ಸ್ಕೂಲ್ಗೆ. ಇದುವೇ ಸೈತಾನನಿಗ ಮಾಡುವಂಥದ್ದು. ಅವನೇನು ಹೇಳುತ್ತಾನೆ? ಉಪದ್ರವ ಏನಾಗಿದೆ? ಉಪದ್ರವೇ ಸ್ಟಾರ್ಟಿಂಗ್ ಪಾಯಿಂಟ್. ಕಡೆಯದಾಗಿ ಅದು ಎಲ್ಲಿ ನಿಲ್ಲಿಸ್ತದೆ? ಮಹಿಮೆಯಲ್ಲಿ ನಿಲ್ಲಿಸುತ್ತದೆ. ಆದರೆ ಮಹಿಮೆ ನಿಮಗೆ ಬರುತ್ತದೆ, ಆದರೆ ಉಪದ್ರವ ಬೇಡ ಅಂತ ಹೇಳ್ತಿದ್ದಾನೆ. ಇದು ಸೈತಾನನ ಬಹಳ ದೊಡ್ಡ ತಂತ್ರ. ಹಾಗಾದ್ರೆ ಲೋಕದಲ್ಲಿ ಉಪದ್ರವ ಇದೆಯಾ ಇಲ್ವಾ?
ಯೇಸು ಇದೆ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರು. ಈಗ ಇದೆ ಅಂತ ನಾವು ಹೇಳಿದ್ರೆ ಅದು ನೆಗೆಟಿವ್ ಆದ ಪ್ರಸಂಗ. ನಿನಗೆ ಯಾವ ಉಪದ್ರವ ಇಲ್ಲ, ದೇವರು ನಿನ್ನನ್ನು ಮೇಲೆ ಹೋಗಿ ಕೂರಿಸುತ್ತಾರೆ ಅಂದ್ರೆ ಅದು ಮೋಟಿವೇಶನ್ ಪ್ರಸಂಗ. ಹಾಗಾದ್ರೆ ಯೇಸು ಕ್ರಿಸ್ತನಿಗೆ ಮೋಟಿವೇಶನ್ ಪ್ರಸಂಗ ಗೊತ್ತಿಲ್ಲ, ಪೌಲನಿಗೆ ಗೊತ್ತಿಲ್ಲ, ಪೇತ್ರನಿಗೆ ಗೊತ್ತಿಲ್ಲ, ತಿಮೋತಿಗೆ ಗೊತ್ತಿಲ್ಲ. ಇವರು ಯಾರಿಗೂ ಮೋಟಿವೇಶನ್ ಪ್ರಸಂಗ ಗೊತ್ತಿಲ್ಲ. ಅವ್ರು ಹೇಳುತ್ತಾರೆ ನಿಮ್ಮ ರಾಜ್ಯ ಭೂಸಂಬಂಧವಾದದ್ದಲ್ಲ. ಇದು 80 ಬಲ ಹೆಚ್ಚಿದರೆ 80, ಈಗಾಗಲೇ ನೀನು 40 ಆಗಿದೆ, 50 ಆಗಿದೆಯಾ? ಇನ್ನು 5 ವರ್ಷ, 10 ವರ್ಷ, 20 ವರ್ಷವಾದ ಮೇಲೆ ನೀವು ನಾನು ನಿತ್ಯತ್ವದಲ್ಲಿ ಸದಾ ಆಳ್ವಿಕೆ ಮಾಡುವವರಾಗಿ ಇರುತ್ತೇವೆ. ಆ ಸದಾಕಾಲ ಆಳ್ವಿಕೆ ಮಾಡುವುದಕ್ಕೆ ಉಪದ್ರವವೇ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ಇದೆ. ಅದೇನ್ರಿ ಉಪದ್ರವ? ಹಾಗಾದ್ರೆ ನಾವು ಶಿಲುಬೆ ಹೊರಬೇಕಾ? ಇಲ್ಲ, ಅವರು ಅದನ್ನು ಮಾಡಿ ಮುಗಿಸಿದ್ದಾರೆ. ಆದರೆ ನಿಮಗೆ ಆತ್ಮದಲ್ಲೋ, ಸ್ಪಿರಿಚುವಲ್ ಲೈಫಲ್ಲೋ ಅಥವಾ ಶಾರೀರಿಕವಾಗಿ ನಿಮಗೆ ಕೆಲವು ಉಪದ್ರವಗಳು ಇದ್ದೇ ಇರುತ್ತದೆ. ಆ ಉಪದ್ರವವನ್ನೇ ಘನವೆಂದು ಎಣಿಸಬೇಕು. ಆ ಉಪದ್ರವವೇ ನಿಮಗೆ ಪ್ರಮಾಣಗಳನ್ನು ಹೇಳಿಕೊಡುತ್ತದೆ. ಆ ಉಪದ್ರವ ತಾಳ್ಮೆಯನ್ನು ಹುಟ್ಟಿಸುತ್ತದೆ. ಒಂದು ಸಮಸ್ಯೆ ಬರುತ್ತದೆ. ಒಂದು ತಾಯಿ ತನ್ನ ಮಕ್ಕಳನ್ನು ಹಗೆ ಮಾಡುತ್ತಾ ಇದ್ದಾಳೆ ಅಂದರೆ ಮಕ್ಕಳ ಮೇಲೆ ಕೋಪಗೊಳ್ಳಬಾರದು. ಯಾಕೆ ಹಗೆತನ ಮಾಡುತ್ತಿದ್ದಾರೆ ಅಂತ ಯೋಚನೆ ಮಾಡಬೇಕು. ಇದು ನಿನಗೆ ಉಪದ್ರವ. ಆ ಉಪದ್ರವದಲ್ಲಿ ಏನಾಗಿರಬೇಕು? ತಾಳ್ಮೆಯಿಂದ ಇರಬೇಕು. ಆ ತಾಳ್ಮೆಯಲ್ಲಿ ನಿನ್ನ ಸಾಕ್ಷ್ಯ ಪ್ರಕಟವಾಗಬೇಕು. ಆ ಸಾಕ್ಷಿ ಪ್ರಕಟವಾದರೆ ನಿಮಗೆ ಒಂದು ನಂಬಿಕೆ ಬರುತ್ತದೆ. ದೇವರು ಈಗ ನನ್ನನ್ನು ಕ್ಷಮಿಸಿದ್ದಾರೆ, ನಾನು ಸಾಕ್ಷಿಯಾಗಿ ಇದ್ದೇನೆ, ದೇವರು ಖಂಡಿತವಾಗಿ ನನ್ನನ್ನು ಆಶೀರ್ವದಿಸುತ್ತಾರೆ. ಇದು ಬರುತ್ತದೆ. ಆದರೆ ನೀವು ಕೂತೇನು ಹೇಳ್ತಾ ಇದ್ದೀರಾ? ಅದೆಲ್ಲ ಇಲ್ಲ, ಅದೆಲ್ಲ ನಡೆಯೋದಿಲ್ಲ. ನಾನು ಹೇಳುತ್ತೇನೆ, ಈ ಉಪದ್ರವ ಇಲ್ಲ ಎಂದು ಹೇಳುವವರೆಲ್ಲ ಉಪದ್ರವದಲ್ಲಿದ್ದಾರೆ. ಈ ಉಪದ್ರವ ಇಲ್ಲ ಎಂದು ಪ್ರಸಂಗ ಮಾಡುತ್ತಿದ್ದಾರಲ್ಲ, ಅವರೆಲ್ಲ ಉಪದ್ರವದಲ್ಲೇ ಇದ್ದಾರೆ. ಕೇಳಿದ್ರೆ ಹೇಳುತ್ತಾರೆ, ಜೀವ ಮರಣವು ನಿಮ್ಮ ನಾಲಿಗೆಯ ಮೇಲೇನೆ ಇದೆ. ನೀವು ಯಾವುದನ್ನು ಅರಿಕೆ ಮಾಡುತ್ತೀರೋ ಅದೇ ನಿಮಗೆ ಸಿಗುತ್ತದೆ. ನಾವು ಉಪದ್ರವ ಬೇಕು ಅಂತ ಹೇಳುತ್ತಿಲ್ಲ, ಲೋಕದಲ್ಲಿ ಇದೆ ಅಂತ ಹೇಳುತ್ತಿದ್ದೇವೆ ಅಲ್ವಾ? ಲೋಕದಲ್ಲಿ ಉಂಟು ಅಂತ ಹೇಳುತ್ತಾ ಇದ್ದೇವೆ. ಈಗ ನಿಮಗೂ ನನಗೂ ಉಪದ್ರವ ಎಲ್ಲ ದೊಡ್ಡ ಲೆವೆಲಲ್ಲೇನಿಲ್ಲ ಅಲ್ವಾ? ಈಗ ನೀವು ನಾನು ಪೌಲನ ಹಾಗೆ ಹಡಗು ಒಡೆದು ಹೋಗಿ 13 ದಿನ ಆ ರೀತಿ ಕಷ್ಟಪಡುತ್ತಿದ್ದೇವಾ? ಅಥವಾ ಪಟ್ಟಣದಲ್ಲೆಲ್ಲ ಒಡೆಯಲ್ಪಡುತ್ತಿದ್ದೇವಾ? ಅಥವಾ ಕಲ್ಲೆಸೆಯುತ್ತಾ ಇದ್ದಾರಾ? ಅಥವಾ ಶಿರಚ್ಛೇದನ ಮಾಡುತ್ತಿದ್ದಾರಾ? ಆ ರೀತಿಯಾಗೆಲ್ಲ ಏನೂ ಇಲ್ಲ. ಸೇವೆಗೆ ಹೋಗುವಾಗ ಗಾಡಿ ಪಂಚರ್ ಆಗುತ್ತೆ. ನಮಗೆ ದೊಡ್ಡ ಉಪದ್ರವ ಅದೇನೆ. ಇವತ್ತು ಒಂದು ದೊಡ್ಡ ಗುಂಪಿದೆ, ನಮಗೆ ಉಪದ್ರವನೇ ಇಲ್ಲ. ನಿಮಗೂ ನನಗೂ ಏನ್ರಿ ಅಂತಹ ದೊಡ್ಡ ಉಪದ್ರವ ಇದೆ? ಲೋಕದಲ್ಲೇ ದೊಡ್ಡ ಉಪದ್ರವ ಅಂದ್ರೆ ನಾವು ಯಾರಾದರೂ ಊಟಕ್ಕೆ ಕಷ್ಟಪಡ್ತಿದ್ದೇವಾ? ನಮ್ಮ ಮನೆಯಲ್ಲಿ ಹೇಗೂ ಒಂದು ತಿಂಗಳಿಗೆ 15 ದಿನಕ್ಕೆ ಬೇಕಾದ ದಿನಸಿ ಪದಾರ್ಥ ಇದೆಯಾ ಇಲ್ವಾ? ಇದೇ ತಾನೇ. ನಿಮ್ಮ ಫ್ರಿಡ್ಜಲ್ಲಿ 1 ವಾರಕ್ಕೆ ಬೇಕಾದಂತ ಆಹಾರ ಇದೆ ತಾನೇ? ಯಾಕೆ ಹೇಳುತ್ತೇನೆ ಅಂದ್ರೆ ನಮ್ಮ ಮನೆಯಲ್ಲಿ ದೇವರು ನಮ್ಮನ್ನು ಹೇಗೆ ಇಟ್ಟಿದ್ದಾರೆ? ಚೆನ್ನಾಗಿ ಆಶೀರ್ವಾದದಲ್ಲೇ ಇಟ್ಟಿದ್ದಾರೆ. ಯಾವ ಮಿಷನರಿ ಹಾಗೆ ನೀವು ನಾನು ಕಷ್ಟಪಟ್ಟಿಲ್ಲ. ನಮಗಿರುವಂಥದ್ದೆಲ್ಲ ಸ್ಪಿರಿಚುವಲ್ ಕಷ್ಟ, ಮೆಂಟಲ್ ಡಿಪ್ರೆಷನ್, ಮೆಂಟಲ್ ಸ್ಟ್ರೆಸ್ ಅಷ್ಟೇನೆ. ಇವೆಲ್ಲವುಗಳ ನಡುವೆ ದೇವರ ಆತ್ಮನು ನಮ್ಮನ್ನು ಬಲಪಡಿಸುತ್ತಾ ಇದ್ದಾರೆ. ಈ ಉಪದ್ರವ ಇದ್ದೇ ಇರುತ್ತದೆ, ಇದನ್ನು ನಾವು ಏನು ಮಾಡೋಕ್ಕಾಗಲ್ಲ ಅಲ್ವಾ? ಅವರವರ ಬಲಕ್ಕೆ ಅನುಸಾರವಾಗಿ ಚಿಕ್ಕ ಪುಟ್ಟ ಕಷ್ಟಗಳು ಇದ್ದೇ ಇರುತ್ತದೆ. ಅದನ್ನು ಕ್ರಾಸ್ ಮಾಡಿಯೇ ಬರುತ್ತೇವೆ. ಅದು ಶರೀರದಲ್ಲಿ ಬಲಹೀನತೆ ಆಗಿರಬಹುದು, ವ್ಯಾಧಿ ಆಗಿರಬಹುದು, ಡಿಪ್ರೆಷನ್ ಆಗಿರಬಹುದು, ಸ್ಟ್ರೆಸ್ ಆಗಿರಬಹುದು, ಚಿಕ್ಕ ಸಮಸ್ಯೆಗಳಿರುತ್ತದೆ. ಚೆನ್ನಾಗಿ ಸೇವೆ ಹೋಗುವಾಗ ದಿಢೀರ್ ಎಂಬುದಾಗಿ ಒಬ್ಬ ಹೇಳುತ್ತಾನೆ. ಯಾಕೆ ಹೇಳುತ್ತಾನೆ ಅಂತ ಗೊತ್ತಿಲ್ಲ. ನಮ್ಮ ಪಾಡಿಗೆ ನಾವು ಇರುತ್ತೇವೆ, ಅದು ಕ್ರಾಸ್ ಆಗುತ್ತದೆ. ಯಾಕಂದ್ರೆ ಆ ಉಪದ್ರವದ ನಡುವೆ ಕರ್ತನು ನಿಮಗೆ ಪ್ರಮಾಣವನ್ನು ಕಲಿಸಿಕೊಡುತ್ತಾರೆ, ತಾಳ್ಮೆಯನ್ನು ಕಲಿಸಿಕೊಡುತ್ತಾರೆ. ಉಪದ್ರವದ ನಡುವೆ ದೇವರು ಆಶೀರ್ವಾದವನ್ನು ಇಟ್ಟಿರುತ್ತಾರೆ. ಅದು ಎಕ್ಸಾಮ್ ಇದ್ದ ಹಾಗೆ ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗೋದಕ್ಕೆ, ಕಡೆಯದಾಗಿ ದೇವರು ಆಳ್ವಿಕೆ ಮಾಡುವುದಕ್ಕೆ ಕೊಂಡೊಯ್ಯುತ್ತಾರೆ. ಹಲ್ಲೆಲೂಯ. ಅವರೊಂದಿಗೆ ಪಾಡುಗಳನ್ನು ಸಹಿಸಿಕೊಳ್ಳುವುದಾದರೆ ಆಳ್ವಿಕೆಯನ್ನು ಮಾಡುತ್ತೇವೆ. ದೇವರು ನಿಮ್ಮನ್ನು ನನ್ನನ್ನು ಆಳ್ವಿಕೆ ಮಾಡುವುದಕ್ಕೋಸ್ಕರವಾಗಿ ಕರೆದಿದ್ದಾರೆ. ಹಲ್ಲೆಲೂಯ. ನಾವು ಪ್ರಾರ್ಥಿಸೋಣ ದೇವರ ಸಮ್ಮುಖದಲ್ಲಿ. ದೇವರು ನಿಮ್ಮನ್ನು ನನ್ನನ್ನು ಆಳ್ವಿಕೆ ಮಾಡುವುದಕ್ಕೋಸ್ಕರವಾಗಿ ಕರೆದಿದ್ದಾರೆ. ಅದು ಈ ಭೂ ಸಂಬಂಧವಾದ ಆಳ್ವಿಕೆ ಅಲ್ಲ, ಸದಾ ಕಾಲವು ಅವರೊಂದಿಗೆ ಸಿಂಹಾಸನದಲ್ಲಿ ಕೂತುಕೊಂಡು ಪರಲೋಕದಲ್ಲಿರುವಂಥ ರಾಜ್ಯತ್ವಗಳಿಗೂ ಮಹತ್ವಗಳಿಗೂ. ಅದು ಇಲ್ಲಿ ಇರುವಂಥದ್ದಲ್ಲ, ಅದು ಮೇಲಾದಂಥದ್ದು, ಮಹತ್ವವುಳ್ಳದ್ದು. ಪರಲೋಕದಲ್ಲಿ ದೇವರೊಂದಿಗೆ ಕೂರಲಿದ್ದೇವೆ. ಒಪ್ಪಿಸಿಕೊಡೋಣವ. ದೇವರೇ, ನೀವು ನಮಗೆ ಕೊಟ್ಟಂಥ ಕರೆಯುವಿಕೆಗಾಗಿ ಸ್ತೋತ್ರ. ದೇವರೇ, ನೀವು ನಮಗೆ ಕೊಟ್ಟಂಥ ಘನತೆಗಾಗಿ ಸ್ತೋತ್ರ. ನಮ್ಮ ಕರೆಯುವಿಕೆಯನ್ನು ನಾವು ಗ್ರಹಿಸಬೇಕು ದೇವರೇ. ನಮ್ಮ ಕರೆಯುವಿಕೆಯಲ್ಲಿರುವಂಥ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು ದೇವರೇ. ಈ ಭೂಮಿಯಲ್ಲಿ ನಡೆಯುವಂಥ ಚಿಕ್ಕ ಚಿಕ್ಕ ವಿಷಯಗಳಿಗೆ ಒಡೆದು ಹೋಗಿ ಸೋತು ಹೋಗಿ ಅಷ್ಟೇ ಆಗಲ್ಲ, ಸಾಧ್ಯವಿಲ್ಲ ಎಂದು ಹೇಳುವಾಗ ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ಈಗಾಗಲೇ ಡಿಸೈನ್ ಮಾಡಿದ್ದೇನೆ, ನಿನಗಿರುವಂಥದ್ದನ್ನೆಲ್ಲ ರೆಡಿ ಮಾಡಿದ್ದೇನೆ. ಇದು ನೀನು ಹಾದು ಬರಬೇಕಾಗಿರುವಂಥ ಮಾರ್ಗ ಅಷ್ಟೇನೆ. ಇದರಲ್ಲಿ ಮಾತ್ರ ನೀನು ದೃಢವಾಗಿರು. ನಿನಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಂಡಿರು. ಕರ್ತನು ನಿನಗೆ ವಾಗ್ದಾನ ಮಾಡಿದಂಥ ಸ್ಥಳದಲ್ಲಿ ಕೊಂಡೊಯ್ಯುತ್ತಾರೆ. ಪರಲೋಕದಲ್ಲಿ ದೇವರು ಅವರೊಂದಿಗೆ ರಾಜ್ಯತ್ವಗಳ ಮೇಲೂ ಮಹತ್ವಗಳ ಮೇಲೂ ಆಳ್ವಿಕೆ ಮಾಡೋದಕ್ಕೋಸ್ಕರವಾಗಿ ಅವರೊಂದಿಗೆ ಕೂರಿಸಿಕೊಳ್ಳುತ್ತಾರೆ. ಇದು ದೇವರು ಹೇಳಿರುವಂಥದ್ದು. ಅದರ ನಡುವೆ ನೀವು ಕೆಲವು ಸಮಯದಲ್ಲಿ ಪ್ರಯಾಣ ಮಾಡುವಂಥದ್ದು ಮರುಭೂಮಿಯಾಗಿರಬಹುದು, ಕೆಲವು ಸಮಯದಲ್ಲಿ ಕೆಂಪು ಸಮುದ್ರವಾಗಿರುತ್ತದೆ,
ಕೆಲವು ಸಮಯದಲ್ಲಿ ಅದು ಚೀನ್ ಅರಣ್ಯವಾಗಿರುತ್ತದೆ, ಕೆಲವು ಸಮಯದಲ್ಲಿ ಅದು ಬೇರ್ಷೆಬ ಅರಣ್ಯವಾಗಿರುತ್ತದೆ, ದಮಸ್ಕ ಅರಣ್ಯವಾಗಿರುತ್ತದೆ. ಅದೆಲ್ಲವನ್ನು ನಿಶ್ಚಯವಾಗಿ ನೀವು ನಾನು ದಾಟುತ್ತೇವೆ. ದೇವರು ನಮಗೆ ಹಾಗೆಯೇ ವಾಗ್ದಾನ ಮಾಡಿದ್ದಾರೆ. ಅವರು ನಮ್ಮ ಮುಂದಾಗಿ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವವನು, ಮಾರ್ಗ ಇದುವೇ ಎಂಬುದಾಗಿ ತೋರಿಸುವವನು. ನಿಮಗೂ ನನಗೂ ಆ ನಂಬಿಕೆ ಎನ್ನುವಂಥದ್ದೇ ಬಹಳ ಮುಖ್ಯ. ದೇವರೇ, ನೀವು ನನಗೆ ಹೇಳಿರುವುದರಲ್ಲಿ ಒಂದು ತಪ್ಪಿ ಹೋಗುವುದಿಲ್ಲ, ಒಂದು ಬಿದ್ದು ಹೋಗುವುದಿಲ್ಲ. ನಿಮ್ಮಿಂದಲೇ ನಾನು ಪಾಳೆಯಕ್ಕೆ ಹೋಗುವೆನು, ನಾನು ಪ್ರಾಕಾರವನ್ನು ದಾಟುವೆನು. ಯೆರಿಕೋ ಕೋಟೆಯನ್ನು ದೇವರು ಖಂಡಿತವಾಗಿ ಬೀಳಿಸುತ್ತಾರೆ, ಹೇಳಿದಂಥದ್ದು ದೇವರು. ನೀವು ನಾನು ನಂಬಬೇಕು. ಸುತ್ತು ಅಂದರೆ ಸುತ್ತಬೇಕು. 1 ಸಾರಿ ಸುತ್ತು ಅಂದರೆ 1 ಸಾರಿ ಸುತ್ತಬೇಕು, 7 ಸಾರಿ ಅಂದರೆ 7 ಸಾರಿ ಸುತ್ತಬೇಕು. ಒಪ್ಪಿಸಿಕೊಡೋಣವ ದೇವರ ಸಮ್ಮುಖದಲ್ಲಿ. ಒಳ್ಳೆಯ ತಂದೆಯ ಸರ್ವಶಕ್ತನಾದ ದೇವರೇ, ದಿನಕ್ಕಾಗಿ ನಿಮಗೆ ಸ್ತೋತ್ರ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ದೇವರಾಗಿರುವ ಕರ್ತನು ಕೊಟ್ಟಂತೆ ಒಳ್ಳೆಯ ಸಂದರ್ಭಕ್ಕಾಗಿ ಸ್ತೋತ್ರ, ವಾಕ್ಯಕ್ಕೋಸ್ಕರವಾಗಿ ಸ್ತೋತ್ರ. ದೇವರ ಈ ವಾಕ್ಯವನ್ನು ನಾವು ಕೈಗೊಂಡು ನೀವು ಬರುವ ತನಕ ಸ್ಥಿರವಾಗಿ ಇದ್ದು ಸಿದ್ಧರಾಗಿರುವವರಾಗಿ ಆಳ್ವಿಕೆ ಮಾಡುತ್ತೇವೆ ಎನ್ನುವಂಥ ಅಧಿಕಾರವನ್ನು, ಆ ನಂಬಿಕೆಯನ್ನು ಯಾವಾಗಲೂ ಎದುರು ನೋಡುವವರಾಗಿರುವಂತೆ ಕೃಪೆ ನೀಡಿರಿ. ನೀವು ಶಿಲುಬೆಯ ಪರ್ಯಂತರ ತನಕ